ನಮಸ್ಕಾರ ಅಂಡ್ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಸೀದಾ ಸವಾಲ್. ನಾನು ವಿದ್ಯಾ ಮಲ್ನಾಡ್. ಸೀದಾ ಸವಾಲ್ನಲ್ಲಿ ಇವತ್ತು ಒಂದು ಮೊಟ್ಟೆಯ ಕಥೆಯನ್ನ ಹೇಳ್ತೀವಿ ಕೇಳಿ. ದೇಶಾದ್ಯಂತ ನೀಟ್ ವಿಚಾರವಾಗಿ ನೀಟಾಗಿ ಎಕ್ಸಾಮ್ ಮಾಡಿಸ್ರಿ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಅಲ್ವಾ. ಇವತ್ತು 4ನೇ ದಿನ ಕಾಲಿಟ್ಟಿದೆ. ನಿನ್ನೆಯಿಂದ ಅದು ಡೆಲ್ಲಿಲಿ ಇದ್ದಿದ್ದು ಎಲ್ಲ ರಾಜ್ಯಗಳಿಗೆ ಪಸರಿಸುತ್ತೆ. ಬೆಂಗಳೂರಿನಲ್ಲೂ ಪ್ರೊಟೆಸ್ಟ್ ಆಗುತ್ತೆ. ಕಾಂಗ್ರೆಸ್ನವರು ಬಿಜೆಪಿ ಕಚೇರಿ ಮೇಲೆ ಅಟ್ಯಾಕ್ ಮಾಡಕ್ ಹೋದ್ರು ಅಂದ್ಕೊಂಡು ಬಿಜೆಪಿ ಅವರು ತಿರುಗಿಬಿದ್ರು. ಅಲ್ಲಿ ಒಂದು ಹೈ ಡ್ರಾಮಾ ನಡೆದ್ಬಿಡ್ತು. ಬಿಜೆಪಿ MLA ತಲೆಗೆ ಒಂದು ಮೊಟ್ಟೆ ಹೊಡೆದ್ರು. ಅವರೇ ಹೈ ಡ್ರಾಮಾ ಕ್ರಿಯೇಟ್ ಮಾಡ್ಕೊಂಡ್ರು, ಮೊಟ್ಟೆ ಹೊಡಿಸ್ಕೊಂಡು ಗೊತ್ತಿಲ್ಲ. ಯಾಕಂದ್ರೆ ಬಿಜೆಪಿ ಅವರು ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಈ ಆರೋಪಗಳನ್ನು ಹಾಕೊಳ್ತಾ ಇದ್ದಾರೆ. ನೀಟ್ ಅನ್ನೋದು ಎಂತ ಗಂಭೀರವಾದ ವಿಚಾರ. ಒಂದು ಮೊಟ್ಟೆ ಕತೆಗೆ ಡೈವರ್ಟ್ ಆಗ್ಬಿಡ್ತಾ ಈ ವಿಚಾರ. ಈ ಚರ್ಚೆಗೆ ಈಗ ಕರ್ನಾಟಕ ರಾಜ್ಯ ಸಾಕ್ಷಿ ಆಗ್ತಾ ಇದೆ. ಏನಾಯ್ತು ನಿನ್ನೆ, ಯಾಕೆ ಹೀಗಾಯ್ತು, ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಒಂದು ಮೊಟ್ಟೆಯ ಫೈಟ್. ನಾನು ವಿದ್ಯಾ ಮಲ್ನಾಡ್. ಮೊಟ್ಟೆ ನಿಜವಾಗಿಯೂ ಹೊಡೆದದ್ದ ಅಥವಾ ಹೊಡೆಯೋ ರೀತಿಯಲ್ಲಿ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದ, ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮುಂಚೆ ತಮಿಳ್ನಾಡಿನಲ್ಲಿ, ಆಂಧ್ರದಲ್ಲಿ, ಮುಂಬೈನಲ್ಲೆಲ್ಲ ಸೀರೆ ಎಳೆಯೋದು, ಜುಟ್ಟು ಎಳೆಯೋದು, ಚಪ್ಪಲಿಲಿ ಹೊಡೆಯೋದು ನೋಡ್ತಾ ಇದ್ವಿ. ನಮ್ಮ ಕರ್ನಾಟಕಕ್ಕೂ ಇಂಥ ಕೆಟ್ಟ ಸಂಸ್ಕೃತಿ, ರಾಜಕಾರಣದ ಸಂಸ್ಕೃತಿ ಬಂದ್ಬಿಡ್ತಾ ಅನ್ನೋದೇ ನೆನ್ನೆಯಿಂದ ಕಾಡ್ತಾ ಇರೋ ಪ್ರಶ್ನೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ. ಕಾಂಗ್ರೆಸ್ ವಕ್ತಾರರು ಇರ್ಷದ್ ಅಹಮದ್ ಇದ್ದಾರೆ. ಇರ್ಷದ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಶಿಧರ್ ಆರಾಧ್ಯ AAPಯ ವಕ್ತಾರರು ಕೂಡ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರು ವಿನಾಯಕ್ ಭಟ್ ಅವರು ಕೂಡ ಝೂಮ್ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಸರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ. ವಿನಾಯಕ್ ಸರ್, ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ. ನಮಸ್ಕಾರ. ಈ ನೆನ್ನೆಯ ಪ್ರಸಂಗ ನೋಡಿ, ಒಂದು ಮೊಟ್ಟೆಯ ಕಥೆ, ರಾಜ್ಯದ ರಾಜಕಾರಣ ಯಾವ ಹಂತದಲ್ಲಿ ಸಾಗ್ತಾ ಇದೆ ಅಂತ ನಿಮಗನ್ನಿಸ್ತು ಸರ್? ಏನ್ ಹೇಳ್ಬೇಕು ಇದಕ್ಕೆ ಅಂದ್ರೆ, ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬೇಕಾ, ಅಥವಾ ಕೆಟ್ಟ ಸಂಸ್ಕೃತಿಗಳು ನಮ್ಮಲ್ಲಿ ಬರ್ತಾ ಇದೆ ಅಂತ ಹೇಳ್ಬೇಕಾ, ಅಥವಾ ತುಂಬಾ ಹಿಂದೆನೆ ನಮ್ದೇ ಉತ್ತರ ಕನ್ನಡ ಜಿಲ್ಲೆಯವರಾದ ರಾಮಕೃಷ್ಣ ಹೆಗಡೆ ಅವರಿಗೆ ವಿಧಾನಸೌಧ ಎದುರುಗಡೆನೆ ಚಪ್ಪಲಿ ಹೊಡೆದಕ್ಕೆ ಆ ಘಟನೆ ಆಗಿತ್ತು. ಅದಕ್ಕೆ ಹೋಲಿಸಿದ್ರೆ ಇದು ಬಹಳ ಕಡಿಮೆ ಇದು ಅಂತ ಹೇಳ್ಬೇಕಾ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಪ್ರತಿಭಟನೆಗಳು ಯಾವಾಗ ಪ್ರಜಾಪ್ರಭುತ್ವದ ಏನು ಮಾದರಿ ಅಂತ ಕರೀತಾರೆ, ಹಾಗಿರುವಾಗ ಅದಕ್ಕೆ ಈ ರೀತಿಯ ಪ್ರತಿಕ್ರಿಯೆ ಕೊಡುವಂತ ಅಗತ್ಯಗಳು ಖಂಡಿತ ಇರ್ಲಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಏನ್ ಯಾವ್ದು ಹಿಂಸಾಚಾರ ನಡೀತಿರ್ಲಿಲ್ಲ, ಏನಿರ್ಲಿಲ್ಲ. ಮೊನ್ನೆ ಕಾಂಗ್ರೆಸ್ನವರು ಪ್ರಧಾನಿ ಮನೆ ಎದುರುಗಡೆ ಹೋಗಿ ಪ್ರೊಟೆಸ್ಟ್ ಮಾಡಿದ್ರು. ಅದನ್ನ ಈಗ ಇವತ್ತು ಬಿಜೆಪಿ ಅವರು ಇಲ್ಲಿ ಬಂದು ಪ್ರೊಟೆಸ್ಟ್ ಮಾಡ್ತಾರೆ. ಅವೆಲ್ಲ ಇದ್ದೇ ಇರುತ್ತೆ ರಾಜಕೀಯದಲ್ಲಿ. ಅದನ್ನ ಕಾಂಗ್ರೆಸ್ನವರು ಆ ರೀತಿಯಲ್ಲಿ ಪರಿಗಣಿಸಬಾರ್ದಾಗಿತ್ತು ಅಂತ ನನ್ಗನ್ಸುತ್ತೆ. ಅಥವಾ ಯಾವುದೇ ಪ್ರತಿಭಟನೆಗೆ ಈ ರೀತಿಯ ಪ್ರತಿಕ್ರಿಯೆ ಕೊಡೋದು ಬಹಳ ಒಳ್ಳೆ ನಮ್ಮ ಕರ್ನಾಟಕದಂತ ಸಂಸ್ಕೃತಿಯುಳ್ಳ ರಾಜ್ಯಕ್ಕೆ ಖಂಡಿತ ಶೋಭೆ ತರುವಂತ ಘಟನೆ ಅಲ್ಲ ಅಂತ ಅನ್ಸುತ್ತೆ ನಾನು. ಎಸ್ ಬರ್ತೀನಿ ಸರ್ ನಾನು ನಿಮ್ಮ ಹತ್ರ. ಇರ್ಷದ್ ಅವರೇ, ಇದ್ಯಾವ ರೀತಿಯ ರಾಜಕಾರಣ ಕಾಂಗ್ರೆಸ್ ಆರಂಭ ಮಾಡಿಬಿಡ್ತು ರಾಜ್ಯದಲ್ಲಿ? ಬಿಜೆಪಿ ಪ್ರಶ್ನೆ ಕೇಳ್ತಾ ಇದೆ ನೋಡಿ. ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಾಗಿಂದಲೂ ಇವರಿಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಒಂದು ಡಿಸ್ಟರ್ಬೆನ್ಸ್ ಮಾಡಬೇಕು, ಅವ್ರಿಗೆ ಕೆಟ್ಟ ಹೆಸರು ತರಬೇಕು ಅನ್ನುವಂಥ ಒಂದು ಹುನ್ನಾರ ನಡೀತಾನೆ ಇದೆ. ಸೊ ಇವತ್ತು ಅಶೋಕ್ ಅವರಿಗೆ ವಿರೋಧ ಪಕ್ಷದ ನಾಯಕನಾಗಿ ಅವರ ಪಕ್ಷದಲ್ಲೂ ಬೆಲೆ ಇಲ್ಲ, ಆಮೇಲೆ ರಾಜ್ಯದಲ್ಲೂ ಯಾರು ಅವರ ಹೇಳಿಕೆಗಳನ್ನು ಅಥವಾ ಅವ್ರನ್ನ ಯಾರೂ ಸೀರಿಯಸ್ ಆಗಿ ತೆಗೆದುಕೊಳ್ಳೋದೇ ಇಲ್ಲ. ಆಮೇಲೆ ವಿಜಯೇಂದ್ರ ಅವರ ನಾಯಕತ್ವಕ್ಕೆ BJPಯಲ್ಲೂ ಬೆಲೆ ಇಲ್ಲ. ಆಮೇಲೆ ಈಗಾಗಲೇ ತಾವು ಬಾಗಲಕೋಟೆ ಚುನಾವಣೆಯಲ್ಲಿ ನೋಡಿದ್ರಿ, ಅವರ ನಾಯಕತ್ವದಲ್ಲಿ ಚುನಾವಣೆ ಮಾಡಿ ಅಂದರೆ ಅಲ್ಲಿ ಹೋಗಿ ಬಸವರಾಜ ಪಾಟೀಲ್ ಯತ್ನಾಳ್ ಅವ್ರನ್ನ ಕರ್ತಂದು ಅಲ್ಲಿ ಚುನಾವಣೆ ಮಾಡುವಂಥ ಪರಿಸ್ಥಿತಿ ಅವ್ರಿಗೆ ಬಂತು. ಅಂದರೆ ಇಬ್ಬರನ್ನು ಆ ಪಕ್ಷದಲ್ಲಿರುವಂಥ ಉಸ್ತುವಾರಿಗಳೇ ಬಂದು ಇವತ್ತು ಕಳೆದ ತಿಂಗಳು ಹೇಳಿದ್ದಾರೆ, ನಿಮ್ಮ ನೇತೃತ್ವದಲ್ಲಿ ಈ ತರ ಹೋರಾಟಗಳು ಆದ್ರೆ ನಡೆಯಲ್ಲ. ಬಿಜೆಪಿ ಮನೆಯಲ್ಲಿ ಹಂಗ್ ಸರಿ ಸಮಸ್ಯೆ ಇದೆ ಅನ್ನೋದಕ್ಕೂ ಇಲ್ಲಿ ಮೊಟ್ಟೆ ಹೊಡೆದಿದ್ದಕ್ಕೂ ಏನ್ ಸಂಬಂಧ? ಅಲ್ಲ, ಈಗ ಅವರ ಒಂದು ರಾಜಕೀಯ ನೆಲೆ ಕಂಡುಕೊಳ್ಬೇಕಲ್ಲ, ಏನಾದರೂ ಒಂದು ಮಾಡಿ ಒಂದು ಹೋರಾಟ ಮಾಡಬೇಕು ಅನ್ನುವಂಥ ಒಂದು ದುರುದ್ದೇಶದಿಂದ ಒಂದು ಪಿತೂರಿಯ ಅಡಿನಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷ ಯಾವತ್ತೂ ಈ ಥರದ ಘಟನೆಗಳಿಗೆ ಅವಕಾಶ ಮಾಡಿಕೊಡಲ್ಲ, ಮತ್ತು ನಮಗೆ ಬೇಕಾಗಿಯೂ ಇಲ್ಲ. ಯಾಕೆಂದರೆ ಸುಮಾರು 60 ವರ್ಷ 70 ವರ್ಷಗಳನ್ನು ಸುದೀರ್ಘ ರಾಜಕಾರಣ ಮಾಡಿ ಬಂದಂಥ ನಾವು ಹಲವಾರು ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಜನರ ಮುಂದೆ ಹೋಗ್ತೀವಿ. ನಮಗೆ ಈ ಥರ ರಾಜಕಾರಣ ಮಾಡಿ, ಯಾಕೆಂದರೆ ಇವತ್ತು ಮಾಡ್ತಾ ಇರೋದು ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಇವರು ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ, ಅವರಿಗೆ ಒಂದು ಸೆಕ್ಯೂರಿಟಿ ಇಲ್ಲ, ಅವ್ರ ಸೆಕ್ಯೂರಿಟಿ ಲ್ಯಾಬ್ಸ್ ಯಾವ ರೀತಿ ಆಗಿದೆ ಅಲ್ಲಿ. ಅಂದರೆ ವಿರೋಧ ಪಕ್ಷದ ನಾಯಕರು ಪ್ರತಿಭಟನೆ ಮಾಡೋದೇ ಒಂದು ಅಲ್ಲ ತಪ್ಪಾಯ್ತಾ?
ದಪ್ಪ ಚರ್ಮದ ಸರ್ಕಾರ ಇವ್ರದ್ದು ಕೇಂದ್ರ ಸರ್ಕಾರದಲ್ಲಿ, ಅದನ್ನು ಎಲ್ಲೋ ಮುಚ್ಕೊಳ್ಳೋದಕ್ಕೆ, ನಾವು ಇಲ್ಲಿ ಉಗ್ರ ರೂಪದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋ ತೋರಿಸ್ಕೊಳ್ಳೋದಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸುವ ಅಂಥ ಒಂದು ದೊಡ್ಡ ಹುನ್ನಾರದ ಅಡಿನಲ್ಲಿ ಇವರು ಇದನ್ನು ಮಾಡ್ತಾ ಇದ್ದಾರೆ. ಈ ರಾಜ್ಯದ ಜನ ಭಾಳ ಸೂಕ್ಷ್ಮವಾಗಿ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಎಸ್, ಬರ್ತೀನಿ ನಿಮ್ಮ ಹತ್ರ. ಶಶಿಧರ್ ಆರಾಧ್ಯ ಅವರೇ, ಆಮ್ ಆದ್ಮಿ ಪಾರ್ಟಿ ರಾಜ್ಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಈ ರೀತಿಯ ಕಚ್ಚಾಟಗಳನ್ನು ನೋಡಿದಾಗ, ಮಸಿ ಬಳಿಯೋದು, ಇಂಕ್ ಹಾಕೋದು, ಮೊಟ್ಟೆ ಹೊಡೆಯೋದು, ಲಕ್ಷಾಂತರ ಜನ ವೋಟ್ ಮಾಡಿ ಗೆಲ್ಸಿರುವಂತಹ ನಾಯಕರುಗಳ ಮೇಲೆ ಹೆಂಗ್ ನೋಡ್ತೀರಿ ನೀವು ಇದನ್ನ? ನೋಡಿ, ಯಾವಾಗಲೂ ಸಹ ಈ ಎರಡೂ ಪಕ್ಷಗಳು ಪ್ರತಿಭಟನಾಕಾರರನ್ನ ಹತ್ತಿಕ್ಕಿರೋದೇ ನಾವು ಇತಿಹಾಸ ಇದೆ. ಒಬ್ಬರು ಮಾಡಿದಾಗ ಇನ್ನೊಬ್ರು ಹತ್ತಿಕ್ಕೋದು, ಮತ್ತು ಸಂಘಟನೆಗಳು ಮಾಡಿದಾಗ, ಮತ್ತು ಬೇರೆ ಬೇರೆ ವಿಪಕ್ಷಗಳು ಮಾಡಿದಾಗ ಪ್ರತಿಭಟನೆಗಳು ಹತ್ತಿಕ್ಕುವಂಥ ಪ್ರಯತ್ನಗಳಂತೂ ನಡೀತಾ ಇರುತ್ತೆ. ಆದರೆ ನಿನ್ನೆ ನಡೆದಿರ್ತಕ್ಕಂಥದ್ದು BJP ಅವರು ಕಾಂಗ್ರೆಸ್ಗೆ ಕಚೇರಿಗೆ ಹೋಗಿರ್ತಕ್ಕಂಥದ್ದು ಏನಾಗಿ ಉದ್ದೇಶ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನೀಟ್ ಆಗಿರ್ತಕ್ಕಂಥ ಅಧ್ವಾನ ಅವ್ರು ಮಾಡಿರ್ತಕ್ಕಂಥದ್ದು, ಅವ್ರ ವಿರುದ್ಧ ಪ್ರತಿಭಟನೆ ಆಗಬೇಕು. ಆದ್ರೆ ಇದು ಎಲ್ಲಿಗೆ ಹೋಗುತ್ತೆ ಅಂದ್ರೆ, ನಿಮ್ಮ ತಪ್ಪು ಮಾಡಿದ್ರೆ ನಿಮ್ಮ ಸರ್ಕಾರನೇ ತಪ್ಪು ಮಾಡಿ ಆ ಸರ್ಕಾರದ ವಿರುದ್ಧ ಘೋಷಣೆಗಳಾಗ್ಲಿ ಪ್ರತಿಭಟನೆಗಳಾಗ್ಲಿ ಮಾಡಿದಾಗ ಅವರನ್ನೇ ನೀವು ಟಾರ್ಗೆಟ್ ಮಾಡೋದಿದೆಯಲ್ಲ, ಇದು ಎಂತಹ ಸಂಸ್ಕೃತಿ? ಮೊಟ್ಟೆ ಹೊಡೆದಿರೋ ಸಹ ತಪ್ಪು, ಖಂಡಿತವಾಗ್ಲೂ ಅದನ್ನು ಖಂಡಿಸ್ಬೇಕು. ಯಾರೇ ಆಗ್ಲಿ ಆ ಕಿಡಿಗೇಡಿ ಯಾರಾದ್ರೂ ಮೊದಲು ಅವನ್ನ ಅರೆಸ್ಟ್ ಮಾಡಿ ಅದಕ್ಕೇನು ಕಾನೂನಿನ ರೀತಿ ಅವನ ಕ್ರಮ ತಗೊಳ್ಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಆದ್ರೆ BJPಯವರು ಈ ಹಂತದಲ್ಲಿ ಹೋಗಿರ್ತಕ್ಕಂಥದ್ದು ಸಹ ತಪ್ಪೆ. ಅಲ್ಲಿ ಹೋಗುವಂಥ ಅವಶ್ಯಕತೆನೂ ಇರಲಿಲ್ಲ ಅವ್ರಿಗೆ. ಅವ್ರು ಮಾಡಬೇಕಾದ ಕೆಲಸ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ತಗೋಬೇಕು. ರಾಜೀನಾಮೆ ತಗೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯ ಪರೀಕ್ಷೆಗಳನ್ನು ನಡೆಸೋದಾಗ್ಲಿ, ಸರ್ಕಾರ ನಡೆಸೋದಾಗ್ಲಿ, ದೇಶಕ್ಕೆ ರಾಜ್ಯಕ್ಕೆ ಕೊಡುಗೆಗಳನ್ನು ಕೊಡುವ ನಿಟ್ಟಿನಲ್ಲಿ ಅವರು ಹೋಗ್ಬೇಕು. ಅದನ್ನ ಮಾಡ್ತಾ ಇಲ್ಲ ಇವರು. ಎಲ್ಲದರಲ್ಲೂ ವಿಫಲರಾಗಿದ್ದಾರೆ. ಪ್ರತಿಯೊಂದರಲ್ಲೂ ವಿಫಲತೆಯನ್ನು ಕಾಣ್ತಾ ಇರೋದ್ರಿಂದ ಇವತ್ತು ಯುವಕರು, ಜನ್ಜಿಗಳು ಮತ್ತೆ ವಿದ್ಯಾರ್ಥಿಗಳು ಬೀದಿಗೆ ಬಂದಿದ್ದಾರೆ. ಇವತ್ತಿನ ಫ್ರೀಡಂ ಪಾರ್ಕ್ ಅಲ್ಲೇ ನೋಡಬಹುದು, ಸಾವಿರಾರು ಜನ ಸೇರ್ತಾ ಇದ್ದಾರೆ, ಜಮಾಯಿಸ್ತಾ ಇದ್ದಾರೆ. ಯಾರಿಗೂ ಸಹ ಕರೆನೂ ಸಹ ಕೊಟ್ಟಿಲ್ಲ, ನೀವು ಬನ್ನಿ ಅಂತನೂ ಹೇಳಿಲ್ಲ. ಅವರ ಆಕ್ರೋಶ ಕಟ್ಟೆ ಹೊಡೆದಿದೆ. ಆ ಆಕ್ರೋಶಕ್ಕೆ ನೀವು ಏನು ಒಂದೇ ಒಂದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೇಳ್ತಾ ಇರ್ತಕ್ಕಂಥದ್ದು, ಅದು ಸಹ ನೀವು ಪಡ್ಕೊಳಕ್ಕಾಗಲ್ಲ ಅಂದ್ರೆ ಇಷ್ಟು ನಿಷ್ಠುರ ಪಕ್ಷ ನಮಗ್ ಬೇಕಾ? ಇಂತಹ ಸರ್ಕಾರ ನಮಗ್ ಬೇಕಾ? ಮುಂದಿನ ದಿನಗಳಲ್ಲಿ 2029 ಇದ್ದೇ ಇದೆ. ಖಂಡಿತವಾಗೂ ಜನ ಈ ಸರಿ 240 ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ 100-150 ಕೊಟ್ಟು ಮನೆಗೆ ಅಪೋಸಿಷನ್ ಕೂತ್ಕೊಳ್ಳಿ, ನೀವು ಈ ರೀತಿಯಾದ ಪ್ರತಿಭಟನೆಗಳೇ ಮಾಡಿ ಅಂತ ಹೇಳುವಂತ ಕಾಲ ಮುಂದೆ ಬಂದೇ ಬರುತ್ತೆ. ಬದಲಾವಣೆ ತರ್ತೀವಿ. ಹೌದು, ಖಂಡಿತವಾಗೂ ಬದಲಾವಣೆ ಬೇಕು. ಯಾಕಂದ್ರೆ ಪದೇ ಪದೇ ಒಬ್ಬ ವ್ಯಕ್ತಿ ಆದ ಒಂದೇ ಪಕ್ಷಕ್ಕೆ ನೀವು ಪದೇ ಪದೇ ಅಧಿಕಾರ ನೀಡಿದಾಗ ಅವರ ಮನಸ್ಥಿತಿಯು ಸಹ ಬದಲಾಗುತ್ತೆ. ಅಂದ್ರೆ ಅವರಲ್ಲಿ ಅಹಂ ಸ್ಟಾರ್ಟ್ ಆಗುತ್ತೆ. ಆ ಒಂದು ಅಹಂನಿಂದ ನಾವು ಏನ್ ಬೇಕಾದ್ರೂ ಮಾಡ್ಬೋದು, ನಾವೇನು ಬೇಕಾದ್ರೂ ಸಾಧಿಸ್ಬೋದು. ಜನ ನಮ್ಗೆ ಓಟ್ ಕೊಟ್ಟಿದ್ದಾರೆ, ನಾವೇನು ಬೇಕಾದ್ರೂ ಮಾಡ್ಬೋದು. ಇವ್ರು ಯಾರು ಕೇಳೋದಕ್ಕೆ? ಅಪೋಸಿಷನ್ ಯಾರು ಕೇಳೋದಕ್ಕೆ? ಜನ ನಮ್ಗೆ ಓಟ್ ಕೊಡ್ತಾ ಇದ್ದಾರೆ ಅಂದ್ರೆ. ಆದರೆ ಆ 23 ಲಕ್ಷ ಜನ ಏನು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದ್ರು, ಅವರ ಬಗ್ಗೆನೂ ಸಹ ಯೋಚನೆ ಮಾಡಬೇಕಾದಂಥ ಕರ್ತವ್ಯ ಅವ್ರಿಗಿರುತ್ತೆ. ಅಂದ್ರೆ ಕುಟುಂಬಗಳು ಸೇರಿದ್ರೆ 1 ಕೋಟಿಗೂ ಹೆಚ್ಚಾಗುತ್ತೆ. ಆ 1 ಕೋಟಿಯ ಮತಗಳು ಆಲ್ರೆಡಿ ಕಳ್ಕೊಂಡಿದ್ರೆ ಅವರ ಸಂಬಂಧಿಕರ ಬಗ್ಗೆ ಮಾತಾಡ್ರಿ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಖಂಡಿತ. ಇದು ಮೊಟ್ಟೆ ಏನಂದ್ರೆ, ಮೊಟ್ಟೆದು ಇದೊಂದು ಭಾಗ. ನಾವು ಹೇಳಿದು ನೀವು BJP ಅಲ್ಲಿ ಹೋಗಿ ಪ್ರತಿಭಟನೆ ಮಾಡುವ ಅವಶ್ಯಕತೆ ಏನಿತ್ತು? ಕಾಂಗ್ರೆಸ್ಗಂತೂ ಆಕ್ರೋಶ ಇದೆ. ಅವ್ರ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ಅಧ್ವಾನದ ವಿರುದ್ಧ ಹೋರಾಟ ಮಾಡುವಂತ ಒಂದು ವಿಷಯ ಇದೆ. ಇವರಿಗೆ ಏನು ವಿಷಯ ಇತ್ತು? ಎಲೆಕ್ಷನ್ಗೆ ಹೋಗ್ತೀರಾ? ಅಜಾರಿ ಅವರ ಉಪವಾಸ ಸತ್ಯಾಗ್ರಹದಲ್ಲಿ ಆಮ್ ಆದ್ಮಿ ಪಾರ್ಟಿ, CJP ಪಕ್ಷದಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಆರಂಭ ಮಾಡ್ತಾ ಇದ್ರಿ. ಸೊ ಎಲೆಕ್ಷನ್ ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ನೋಡಿ. ಪ್ರಜಾಪ್ರಭುತ್ವದಲ್ಲಿ ಮೊಟ್ಟೆ ಬಗ್ಗೆ ಹೇಳ್ರಿ, ಮೊಟ್ಟೆ ಹೊಡೆದಿರೋದ್ರ ಬಗ್ಗೆ ನೋಡಿ. ಒಂದೇ ಹೇಳ್ತೀನಿ ಮೇಡಮ್, ಪ್ರಜಾಪ್ರಭುತ್ವದಲ್ಲಿ ಏನ್ ಗೊತ್ತಾ, ಪ್ರಜೆಗಳಿಂದ ಆಯ್ಕೆ ಆಗಿರ್ತಕ್ಕಂಥದ್ದು. ಮತ್ತೆ ಪ್ರತಿಪಕ್ಷಗಳ ಕೆಲಸ ಏನು? ಆಡಳಿತ ಪಕ್ಷದ ವಿಚಾರಗಳೇನು ತಪ್ಪು ಮಾಡುತ್ತೆ ಅವನ ಹದ್ದಿನ ಕಣ್ಣದಿಂದ ನೋಡಿ ಅವಕ್ಕೆ ತೋರಿಸುವಂತದ್ದು, ಮಾಧ್ಯಮಗಳ ಮುಖಾಂತರ ತೋರಿಸುವಂತದ್ದು, ನೇರವಾಗಿ ಹೇಳುವಂತದ್ದು. ಬಿಜೆಪಿ ವಕ್ತಾರರು ಈಗ ತಾನೇ ಜಾಯಿನ್ ಆಗಿದ್ದಾರೆ. ಮೊಟ್ಟೆ ಹೊಡೆದಿದ್ ಯಾರು ಅಂತ ಅವ್ರ ಹತ್ರನೇ ಕೇಳೋಣ. ಬಿಜೆಪಿ ವಕ್ತಾರರು ಲೋಹಿತ್ ಅವರು ಈಗ ತಾನೇ ಸ್ಟುಡಿಯೋಗೆ ಜಾಯ್ನ್ ಆಗಿದ್ದಾರೆ. ಲೋಹಿತ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾಕೆ ನಿಮ್ಮ MLA ಗೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತು? ಯಾರು ಹೊಡೆದಿದ್ ಮೊಟ್ಟೆ? ಯಾರು ಹೊಡೆದ್ರು ತಲೆಗೆ? ಮೊಟ್ಟೆ ಹೊಡೆದಂಥದ್ದು ಕಾಂಗ್ರೆಸ್ ಗೂಂಡಾ ಸಂಸ್ಕೃತಿ ಇರೋಂಥ ಕಾರ್ಯಕರ್ತರು. ಅದು ಅವರಿಗೆ ಅದೇ ರೀತಿ ಅದು ಇತಿಹಾಸನೇ ಇದೆ. ಆ ರೀತಿ ನಡವಳಿಕೆಗಳು ಅವರಿಗೆ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯನೇ ಇಲ್ಲ. ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೋರಾಟದ ಒಂದು ಕಾನೂನಾತ್ಮಕವಾಗಿ ಹೋರಾಟ ಮಾಡೋಂಥದ್ದು ನಮ್ಮೆಲ್ಲರ ಹಕ್ಕು. ಅದನ್ನು ಹೋರಾಟ ಯಾಕೆ ಪ್ರಾರಂಭ ಆಯಿತು ಅನ್ನೋದನ್ನು ಸ್ವಲ್ಪ ನಾವು ಅವಲೋಕನ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಇವತ್ತು ಸರ್ಕಾರದ ಕೆಲಸ ದೇವರ ಕೆಲಸ ಅಂತೇಳಿ ನಾವು ವಿಧಾನಸೌಧದ ಮೇಲೆ ಹಾಕ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಏನು ಸಂಸತ್ತಿದೆಯಲ್ಲ, ಪಾರ್ಲಿಮೆಂಟು, ಅದು ಅತ್ಯಂತ ಪವಿತ್ರವಾದಂಥ ಸ್ಥಳ. ಅದು ನಮ್ಮ ದೇಶದ ಅಸ್ಮಿತೆ ಮತ್ತು ಅಸ್ತಿತ್ವ.
ಇಡೀ ನಮ್ಮ ಸಂವಿಧಾನನ ಒಂದು ಕಾನೂನಾತ್ಮಕವಾಗಿ ನೀತಿ ನಿಯಮಗಳು ರೂಪಿಸುವಂತ ಒಂದು ಜಾಗ ಅದು ನಮ್ಮ ದೇಶದ ಆತ್ಮ. ಅಂತ ದೇಶದ ಆತ್ಮಕ್ಕೆ ಈ ಸಮಾಜಘಾತಕ ಶಕ್ತಿಗಳು ಚೂರಿ ಹಾಕೋ ಲೆಕ್ಕಕ್ಕೆ ಏಕಾಏಕಿ ಅಸಂವಿಧಾನಿಕವಾಗಿ ಅದ್ರ ಮೇಲೆ ದಾಳಿ ಮಾಡೋಂಥದ್ದು, ಅದ್ರ ನುಗ್ತೀವಿ, ಹಲ್ಲೆ ಮಾಡ್ತೀವಿ ಅನ್ನೋದು ಇದು ನಿಜವಾಗ್ಲೂ ಇದು ಪ್ರಜಾಪ್ರಭುತ್ವದ ವಿರೋಧಿ ಒಂದು ನಡೆ. ಏನು ಒಂದು ಸೈದ್ಧಾಂತಿಕ ವಿರೋಧಿಗಳು ಚಲೋ ಕರೆ ಕೊಟ್ಟಿದ್ದು ನೋಡಿ ಕಾಂಗ್ರೆಸ್. ಆಗಿರೋಂಥದ್ದು ನೀಟ್ ವ್ಯತ್ಯಾಸ, ನಾವು ಆ ಲೋಪದೋಷಗಳನ್ನ ಒಪ್ಕೊಳ್ತಾನೆ. ಲೋಹಿತ್ ಅವರೇ, ಸಂಸತ್ ಚಲೋ ಕೊಟ್ಟಿದ್ದು ಕಾಂಗ್ರೆಸ್ ಅಲ್ಲ, ಕರೆ ಕೊಟ್ಟಿದ್ದು ವಿದ್ಯಾರ್ಥಿಗಳು ಕರೆ ಕೊಟ್ಟಿದ್ದು. ವಿದ್ಯಾರ್ಥಿಗಳು ಅನ್ನೋ ಸೋಗಿನಲ್ಲಿ ಇರೋ ಅಂತ ಸಾಕಷ್ಟು ಅರ್ಬನ್ ನಕ್ಸಲೈಟ್ಸ್, ಸೈದ್ಧಾಂತಿಕ ವಿರೋಧಿಗಳು, ಎಡಪಂಥೀಯರು, ಒಂದು ನೈಜವಾದಂತ ವಿದ್ಯಾರ್ಥಿಗಳ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಇದಾಗಿರೋಂತ ಪ್ರಮಾದ ಏನಿದೆ, ಆಗಿರೋಂತ ತಪ್ಪುಗಳೇನಿದೆ, ವರ್ಡ್ಸ್ ಬ್ಯಾಕ್ ಸರ್, ಅಲ್ಲಿ ವಿದ್ಯಾರ್ಥಿಗಳು ಒದೆ ತಿಂತಾ ಇರೋದು, ರಕ್ತ ಚೆಲ್ಕೊಂಡು ರೋಡ್ ಅಲ್ಲಿ ಒದ್ದಾಡ್ತಾ ಇರೋದು, ಉಪವಾಸ ಪ್ರೊಟೆಸ್ಟ್ ಮಾಡ್ತಾ ಇರೋದು, ಒಂದು ಶಿಕ್ಷಣ ವ್ಯವಸ್ಥೆ ಸರಿಯಾಗಿ ಮಾಡ್ಕೊಡಿ ಅಂತ ಇರೋದು, ನೀಟ್ ನೆಟ್ಟಿಗೆ ಬರ್ಸಿ ಅನ್ನಿಸ್ತಾ ಬರೀರಿ ಅಥವಾ ಬರ್ಸಿ ಅಂತ ಹೇಳ್ತಾ ಇರೋರು ನಕ್ಸಲೈಟ್ಗಳ ನೀವು ಹೇಳ್ತಾ ಇರೋದು. ನೋಡಿ ನಾನು ಸಂಪೂರ್ಣವಾಗಿ ಅಲ್ಲಿರೋ ಅಂತವ್ರಿಗೆಲ್ಲ ಹೇಳ್ತಾ ಇರೋದು, ಎಲ್ಲ ಅಲ್ಲಿರೋರೆಲ್ಲ ಬರೀ ವಿದ್ಯಾರ್ಥಿಗಳೇನಾ? ಇರ್ಲಿಲ್ವಾ ಅಲ್ಲಿ ಪ್ರಕಾಶ್ ರಾಜ್ ಇರ್ಲಿಲ್ವಾ? ಪ್ರಕಾಶ್ ರಾಜ್ ಇದೆ, ಅವರಿಗೆ ಅವರ ರಾಜಕೀಯ ಪ್ರೇರಿತ ಒಂದು ಇದೆಯಲ್ಲ, ಇವರಿಗೆ ಏನಿದೆ ಸಿಜೆಪಿ ಅಂತ ಹೇಳಿ ಕಳೆದ 30 ದಿನಗಳಿಂದ ಮಾಡಿದಂತ ಇದು ಟೂಲ್ ಕಿಟ್ ಪ್ರಯೋಗ. ಇದು ಒಂದು ಅವರು ಏನು ನೈಜವಾದಂತ ಇದು ವ್ಯತ್ಯಾಸ ಆಗಿದೆ, ತಪ್ಪಾಗಿದೆ, ಆ ಪ್ರಮಾದ ಆಗಿದೆ, ಅದನ್ನ ನಾವು ಒಪ್ಕೊಳ್ತಾನೆ, ಅದನ್ನ ಸರಿಪಡಿಸಂತ ಎಲ್ಲ ಪ್ರಾಮಾಣಿಕ ಪ್ರಯತ್ನ ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ. ಆದ್ರೆ ಇವ್ರಿಗೆ ಹೋರಾಟ ಮಾಡ್ತಿರೋ ಅದು ಅವರ ಹಕ್ಕು, ಹೋರಾಟ ಮಾಡ್ಲಿ. ಆದ್ರೆ ಇವರು ಏನು ಇನ್ನಿತರ ಬಾಹ್ಯ ಶಕ್ತಿಗಳನ್ನ ಉಪಯೋಗಿಸ್ಕೊಂಡು, ವಿಶೇಷವಾಗಿ ಪಾಕಿಸ್ತಾನಿ, ಬಾಂಗ್ಲಾದೇಶಿ, ಚೈನಾ ಒಂದು ಫಂಡಿಂಗ್ ಆಗಿ ಮತ್ತೆ ಬಾಂಗ್ಲಾದೇಶದ ಜಮಾತೆ ಇಸ್ಲಾಂ ಅವ್ರ ಸಂಘಟನೆ ಘೋಷಣೆ ಮಾಡ್ತಾರೆ ಅಂತಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ವಿಚಾರ ಕುತ್ಕೊಂಡು ಇವರ ರಾಜಕೀಯ ಅಸ್ತಿತ್ವ ಕಣ್ಕೊಳ್ಳುವಂತ ಪ್ರಯತ್ನ ಕಾಂಗ್ರೆಸ್ ಮಾಡ್ತದೆ. ಜಿಲ್ಲೆಗಳನ್ನ ಅವಲಂಬಿತವಾಗಿದೆ. 30 ದಿನಗಳ ಹಿಂದೆ ನೀವು ಹೇಳಿದಂತೆ ಅಲ್ಲಿ ಬೇರೆ ಬಾಹ್ಯ ಶಕ್ತಿಗಳು ಕೆಲಸವನ್ನ ಮಾಡ್ತಾ ಇದ್ದಾವೆ, ಪಾಕಿಸ್ತಾನದವರು ಬರ್ತಾ ಇದ್ದಾರೆ, ಚೀನಾದವರು ಫಂಡಿಂಗ್ ಮಾಡ್ತಾ ಇದ್ದಾರೆ ಅನ್ನೋದೇ ನಿಜ ಆದ್ರೆ ಹೌದು ನಿಮ್ಮ ಫೇಲ್ಯೂರ್, ನಿಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್, ಕತ್ತೆ ಕಾಯಕ್ಕೂ ಲಾಯಕ್ಕಿಲ್ಲ ಅಂತ ಅನಿಸ್ಕೊಳ್ತೀರಿ. ಅದೇ ದೃಷ್ಟಿಯಿಂದನೇ ನಾವು ಅದನ್ನ ಹತ್ತಿಕ್ಕಂತ ಪ್ರಯತ್ನ ಮಾಡಿದೀವಿ. ಆ ಹೋರಾಟ ಎಲ್ಲಿ ಈ ಒಂದು ನಕ್ಸಲೈಟ್ ಅನ್ನೋದು, ಟೆರರಿಸ್ಟ್ ಅನ್ನೋದು ನಮಗೆ ಗೊತ್ತಿದೆ. ನಾನು ಒಬ್ಬ ಹೋರಾಟಗಾರ, ನನಗೆ ಅಲ್ಲಿಂದ ಏನಾಗುತ್ತೆ ಗೊತ್ತಿದೆ. ಹೋರಾಟಗಾರ ನೀವು ಜಂತರ್ ಮಂತರಿಗೆ ಹೋಗಿ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡ್ರ, ಧರ್ಮೇಂದ್ರ ಪ್ರಧಾನ್ ಕೆಳಗಿರ್ಬೇಕು ಅಂತ ಹೋರಾಟ ಮಾಡಿದ್ರ? ನಮ್ಮ ಪಕ್ಷ ಬಲವಾಗಿ ನಿಂತ್ಕೊಂಡಿದೆ. ಇದ್ರದ್ದು ಒಂದು ಸಿಬಿಐ ತನಿಖೆ ಮೂಲಕ ಏನ್ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಸಿಬಿಐಗೆ ವಹಿಸಿದಂತ ನಿಟ್ಟಿನಲ್ಲಿ ಅತ್ಯಂತ ಒಂದು ಕಟ್ಟುನಿಟ್ಟಾಗಿ ಕ್ರಮಬದ್ಧವಾಗಿ 13 ಜನಕ್ಕೆ ಇವತ್ತು 13 ಜನಕ್ಕೆ ಬಂಧನ ಮಾಡಿದೀವಿ. ಆಮೇಲೆ ನಮ್ಮ ಪ್ರಧಾನಮಂತ್ರಿ ಈಗಲೂ ಸಹ ಟ್ವೀಟ್ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಒಂದ್ ನಿಮಿಷ ಮೇಡಮ್, ವಿರೋಧ ಪಕ್ಷ ಯಾವ ಬಾಯಲ್ಲಿ ನೀವು ಅಲ್ಲಿ ಟೆರರಿಸ್ಟ್, ನಕ್ಸಲೈಟ್ ಅಂತ ಅವ್ರನ್ನ ಕರಿತೀರಿ? ಒಂದು ದೇಶ ಅಂತ ಬಂದಾಗ ಭಾವನಾತ್ಮಕವಾಗಿ ಜನರನ್ನ ಕೆರಳಿಸೋದು, ಯಾಮಾರಿಸೋದು ಬಿಜೆಪಿಗೆ ಒಂಥರ ಚಾಳಿ ಆಗ್ಬಿಟ್ಟಿದೆ. ಕೇಳಿಸ್ಕೊಳ್ರಿ, ಕೃಷಿ ಆಕ್ಟ್ ಅಂತ ತಂದ್ರೆ ಪ್ರೊಟೆಸ್ಟ್ ಮಾಡಿದ್ರು ರೈತರು, ಖಲಿಸ್ತಾನಿಗಳು ಅವರು ಅಂದ್ರು. ತಡೀರಿ ಒಂದ್ ಸೆಕೆಂಡ್, ಖಲಿಸ್ತಾನಿಗಳು ಅಂದ್ರು. ಈಗ ವಿದ್ಯಾರ್ಥಿಗಳಿಗೆ ನಕ್ಸಲೈಟ್ಗಳು ಅಂತ ಇದ್ದೀರಿ. ನಿಮಗೆ ಈ ರಾಮ, ಈ ಮುಸಲ್ಮಾನ, ಪಾಕಿಸ್ತಾನ, ಖಲಿಸ್ತಾನ, ಅಫ್ಘಾನಿಸ್ತಾನ ಈ ಪದಗಳನ್ನ ಬಿಟ್ಟು ರಾಜಕೀಯ ಮಾಡಿ ನಿಮಗೆ ಗೊತ್ತಿದೆ ಅಥವಾ ಹೋರಾಟ ಮಾಡಿ ನಾವು ಗೆದ್ದಿದ್ದೀವಿ ಅಂತ ಒಂದೇ ಒಂದು ಬಿಜೆಪಿ ಉದಾಹರಣೆ ಕೊಡ್ರಿ. ಪಾಕಿಸ್ತಾನ, ಮುಸಲ್ಮಾನ, ಖಲಿಸ್ತಾನ ಬಿಟ್ಟು ನಿಮ್ಗೆ ಏನಾದ್ರು ಬೇರೆ ಗೊತ್ತಿದೆಯೇನ್ರಿ? ನಿಮ್ಗೆ ಗೊತ್ತಿದೆಯೇನ್ರಿ? ಪಾಕಿಸ್ತಾನ, ಖಲಿಸ್ತಾನಿಗಳನ್ನ ಹೇಳ್ತೀವಿ ಅಂತಂದ್ರೆ ಈ ಒಂದು ವಿಚಾರ, ಈ ಒಂದು ಸೈದ್ಧಾಂತಿಕ ಒಂದು ಏನು ಪಿಡುಗು ಇದೆಯಲ್ಲ, ಇದೇ ನಮಗೆ ಕಾಡ್ತಿರೋದು. ನಮ್ಮ ದೇಶದ ಆಂತರಿಕ ಭದ್ರತೆಗೆ ಈ ಒಂದು ವಿಚಾರನೇ ನಮಗೆ ತೊಂದರೆ ಆಗಿರುವಂತದ್ದು. ಜಂತರ್ ಮಂತರ್ಗೆ ಪಾಕಿಸ್ತಾನದವರು ಅಥವಾ ಖಲಿಸ್ತಾನಿಗಳು ಬಂದಿದ್ದಾರೆ ಅನ್ನೋದೇ ನಿಜವಾದ್ರೆ ನೀವು ಕತ್ತೆ ಮೇಯ್ಸಾಕಿದ್ದೀರಾ. ಇಂಟೆಲಿಜೆನ್ಸ್ ಏನ್ರಿ ಮಾಡ್ತಾ ಇದೆ ಹಂಗಾದ್ರೆ? ಮಾಡ್ತಾ ಇರೋದಕ್ಕೆ ಇಷ್ಟೊಂದು ನಾವು ಒಂದು ಕ್ರಮಗಳು ತಗೊಂಡಿದ್ದೀವಿ. ನಾವು ಅದನ್ನ ಹತ್ತಿಕ್ಕಂತ ಪ್ರಯತ್ನಗಳು ಮಾಡಿದ್ದೀವಿ, ಪ್ರಯತ್ನ ಮಾಡಿದ್ದೀವಿ. ದೇಶದ ಭದ್ರತೆ, ರಾಮ
ವ್ಯವಸ್ಥೆ ಇಟ್ಕೊಂಡು ಯಾಮಾರ್ಸಿ ಇನ್ನು ಎಲ್ಲಿ ತನಕ ಇಲ್ಲ ಇಲ್ಲ ತಪ್ಪು ಕಲ್ಪನೆ ಆ ರೀತಿ ಇಲ್ವೇ ಇಲ್ಲ. ನೀವು ಮೇಲ್ನೋಟಕ್ಕೆ ನೀವು ವಿಚಾರನ ಅಷ್ಟೇ ಪ್ರಸ್ತಾಪ ಮಾಡಿದ್ರೆ ಆಂತರಿಕವಾದಂತ ನಮ್ಮ ಆಂತರಿಕ ಭದ್ರತೆ ಈ ಶಕ್ತಿಗಳು, ಈ ಸಮಾಜಘಾತಕರು ಇವ್ರನ್ನ ಯಾರು ಅವ್ರ ಜೊತೆ ವಿದ್ಯಾರ್ಥಿಗಳ ಜೊತೆ ಸೇರ್ಕೊಂಡು ಇವತ್ತು ಈ ಸಮಾಜಘಾತಕ ಶಕ್ತಿಗಳೆಲ್ಲ ವಿಶೇಷವಾಗಿ ಎಡಪಂಥೀಯ ವಿಚಾರಧಾರೆಗಳು, ಎಡಪಂಥೀಯ ನೋಡಿ, ನಾವು ಬಲಪಂಥೀಯ ಪ್ರತಿಪಾದಕರು, ನಾವು ಭಾರತೀಯ ಜನತಾ ಪಾರ್ಟಿ ಎಡಪಂಥೀಯ ಚಿಂತಕರಿಗೆಲ್ಲ ಸೈದ್ಧಾಂತಿಕ ವಿರೋಧಿಗಳು. ಇವರು ಇವತ್ತು ನಮ್ಮ ದೇಶಕ್ಕೆ ಇವತ್ತು ಸಮಾಜಘಾತಕರು ಅಂತ ಹೇಳ್ತಾರಂತದ್ದು. ಇವತ್ತು ವಿದ್ಯಾರ್ಥಿಗಳ ನೈಜವಾದ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಆದ್ರೆ ಅವ್ರ ಜೊತೆ ಸೇರ್ಕೊಂಡಿರಲ್ಲ ಕೆಲವು ಒಂದಿಷ್ಟು ಲೆಫ್ಟಿಸ್ಟ್ ಮೂವ್ಮೆಂಟ್ ಕಾಡಲ್ಲಿರೋಂತ ನಕ್ಸಲೈಟ್ಸ್ ಇವತ್ತು ಝೀರೋ ಮಾಡ್ಬಿಟ್ಟಿದ್ದಾರೆ. ಇವತ್ತು ನೋಡಿ ಒಂದ್ ನಿಮಿಷ, ಕಾಡಲ್ಲಿರುವ ನಕ್ಸಲೈಟ್ಗಳು ಝೀರೋ ಅಂತೀರಿ, ಜಂತರ್ ಮಂತರ್ ಅಲ್ಲಿ ನಕ್ಸಲೈಟ್ ಅವರೇ ಕೆಲವರು ಪರಿವರ್ತನೆ ಆಗಿರೋದು. ಎಲ್ಲರೂ ನಾವ್ ಹೇಳ್ತಾ ಇಲ್ಲ, ಎಲ್ಲರೂ ನಾವ್ ಹೇಳ್ತಾ ಇಲ್ಲ. ವಿ ನೋ ದ ಟ್ರೂತ್. ನಾವು ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಬಾರಿ ದೊಡ್ಡ ಒಂದು ಭಾರತೀಯ ಜನತಾ ಪಾರ್ಟಿ ಸಂಘಟನಾತ್ಮಕವಾಗಿರುವಂತವ್ರು, ಸುದೀರ್ಘವಾಗಿ 12 ವರ್ಷದಿಂದ ರಾಜಕೀಯ ಮಾಡ್ತಿರೋಂತ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಏನ್ ನಡೀತಿದೆ ಏನ್ ಬಿಡಿದೆ ಅಂತ ನಮಗೆ ಆಂತರಿಕವಾದಂತ ಮಾಹಿತಿ ಇದೆ. ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಯಾವ ರೀತಿ ತಲೆಗೆ ಮೊಟ್ಟೆ ಹೊಡೆದಿರೋದು ಕಾಂಗ್ರೆಸ್ ಗೂಂಡಾಗಳು ಇವರು. ಇವತ್ತು ನಮ್ಮ ಕಚೇರಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ನಾನು ಎದುರಿಸಿದ್ದೇನೆ 10-12 ಬಾರಿ. ಇವತ್ತು ನಮ್ಮ ಅನಧಿಕೃತವಾಗಿ ಅಸಂವಿಧಾನಿಕವಾಗಿ ಕಾನೂನು ಬಾಹಿರವಾಗಿ ನಮ್ಮ ಪಕ್ಷನ ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ನಿನ್ನೆ ನಾವು ಅವರಿಗೆ ನಮ್ಮ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಮನೆ ಏಕಾಏಕಿ ಇವತ್ತು ಲೀಡರ್ ಆಫ್ ದ ಆಪೋಸಿಷನ್ ಪಾರ್ಟಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಗಳ ಮನೆ ಮುತ್ತಿಗೆ ಹಾಕಕ್ಕಾಗುತ್ತಾ? ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿ ಅವ್ರ ಮನೆ ವ್ಯವಸ್ಥೆಯಲ್ಲಿ ಸುಧಾರಣೆ ಕೇಳ್ತಾ ಇದ್ದಾರೆ. ಅವ್ರನ್ನ ನೀವು ನಕ್ಸಲೈಟ್ ಸ್ಪೀಕರ್ ಟೈಮ್ ಕೊಡ್ತೀವಿ ಅಂದಿದ್ದಾರೆ. JP ನಡ್ಡಾ ಅವರು ಬನ್ನಿ ಚರ್ಚೆ ಮಾಡೋಣ ಅಂತ ಹೇಳಿ, ಕಿರಣ್ ರಿಜಿಜು ಬನ್ನಿ ಅಂತ ಹೇಳಿದ್ದಾರೆ. ಇವರು ಪ್ರಚಾರ ಪ್ರಿಯರು, ಅಲ್ಲಿ ಸಂಸತ್ನಲ್ಲಿ ಯೋಗ್ಯತೆ ಇಲ್ಲ ಚರ್ಚೆ ಮಾಡೋದಕ್ಕೆ. ವಿಚಾರ ಆಯ್ತು, ಪರ ವಿರೋಧ ಚರ್ಚೆ ಆಯ್ತು, ನಮ್ ತಪ್ಪಿದೆ ಹೇಳಿ ನೋಡೋಣ, ಅಲ್ಲಿ ಚರ್ಚೆ ಆಗ್ಬೇಕಾದಂತದ್ದು. ಬೀದಿಲ್ ಬಂದು ಇವರು ಪ್ರಚಾರಕ್ಕೋಸ್ಕರ ಹೋರಾಟ ಮಾಡ್ತೀವಿ ಅಂತ ಯಾವ್ದು ಡಬಲ್ ಸ್ಟ್ಯಾಂಡರ್ಡ್ ಅನ್ಕೊಂಡು 4 ದಿನ ಕಳೆದು ಬಿಟ್ರಲ್ಲ. ಒಂದು ನಿಮಿಷಕ್ಕೆ ಖರ್ಚಾಗೋ ಲೆಕ್ಕ ಎಷ್ಟು ಅಂತ ನೆನ್ನೆ ನಾವು ವಿಸ್ತಾರದಲ್ಲಿ ಲೆಕ್ಕ ಹಾಕ್ತಾ ಇದ್ವಿ, ನ್ಯೂಸ್ ಕೊಡ್ತಾ ಇದ್ವಿ ಜನಕ್ಕೆ. ನಮ್ಮ ಟ್ಯಾಕ್ಸ್ ಅದು 1 ನಿಮಿಷಕ್ಕೆ ಎಷ್ಟು ಖರ್ಚು ಮಾಡ್ತೀರಿ, ದಿನಕ್ಕೆ ಒಂದು ಸಂಸತ್ ಕಲಾಪ ನಡೆಯಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ. 4 ದಿನ ಏನ್ರಿ ಮಾಡ್ಬಿಟ್ರಿ? ಇಬ್ರಿಗೂ ಸೇರ್ಸಕ್ ಹೇಳ್ತಾರೆ. ನಾನು ಏನ್ ಮಾಡ್ಬಿಟ್ರಿ? ನಾನು ಪ್ರಶ್ನೆ ಮಾಡಿದ್ಕಿಂತ ಮುಂಚೆ ಪ್ರಸ್ತಾಪ ಮಾಡಿದೆ. ಏನು ವಿರೋಧ ಪಕ್ಷಗಳಿಗೆ ಯಾವುದೇ ರೀತಿ ನೋಡಿ ಕಾಳಜಿ ಕಳಕಳಿ ಇಲ್ಲ. ಇವತ್ತು ರಾಜ್ಯದಲ್ಲಿ ಬರ, ಇವತ್ತು ಕರೆಂಟ್ ಇಲ್ಲ, ಸಾಕಷ್ಟು ಮೂಲಭೂತ ಸೌಕರ್ಯದ ಕೊರತೆ ಇದೆ. ಅಲ್ಲೋಗಿ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಪ್ರತಿಭಟನೆ ಕೊಡ್ತಾರೆ ಅಂದ್ರೆ ಅವರಿಗೆ ನಾಚಿಕೆ ಆಗ್ಬೇಕು. ಅವರಿಗೆ ಅವ್ರು ಯಾವ ಪ್ರತಿಭಟನೆಗೆ ಅಂತ ಹೋಗಿದಾರ್ರಿ? ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡಿದ್ದಾರೆ. ಡೆಲ್ಲಿಗೆ ಹೋಗಿದ್ರು, ಹೋಗಿ ಬಂದಿದ್ದಾರೆ. ಅದ್ರಲ್ಲಿ ಏನ್ರಿ ಹುಳುಕ್ ಹುಡುಕ್ತಿರಿ? ಯಾಕೆ ಹುಳುಕ್ ಹುಡುಕ್ತಿರಿ? ಈಗ ನಿಮ್ಮ ಸಮಸ್ಯೆ ಇದೆ, ಅಲ್ಲಿ ಕತೆ ಕಾಯಕ್ ಹೋಗ್ತಾ ಇದ್ದೀರಾ ಅಂತ ಕೇಳೋಣ. ಹೋಗ್ಬೇಕಾಗಿರೋದು 3 ಜನ ಲಿಸ್ಟ್ ಮಾಡ್ಕೊ ಬನ್ನಿ, 20 ಜನ ಕರ್ಕೊಂಡು ಯಾಕೆ ಗುಡ್ಡೆ ಹಾಕೊಂಡು ಹೋಗ್ತಾ ಇದ್ದೀರಾ? ನೀವ್ ಯಾಕೆ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಕ್ ಹೋದ್ರಿ? ಏನ್ ಸಮಸ್ಯೆ ಇತ್ತು? ಪ್ರಾಬ್ಲಮ್ ಏನಿತ್ತು? ನಮ್ಮ ಮಾನ್ಯ ಪ್ರಧಾನಮಂತ್ರಿ ಗೌರವದ ಪ್ರಧಾನಮಂತ್ರಿಗಳ ಮನೆ ಮುತ್ತಿಗೆ ಹಾಕಿದ್ರು. ಹೌದು, ನಾವು ಒಂದು ನೋಡಿ ಮೇಡಮ್, ಒಂದು ರಾಜಕೀಯ ಪಕ್ಷ, ಸಂಘಟನಾತ್ಮಕವಾಗಿ ಬಲಿಷ್ಠವಾದಂತ ಪಕ್ಷ ನಮ್ದು. ನಮ್ಮ ಕಾರ್ಯಕರ್ತರು ಸಹ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಅವಮಾನ ಮಾಡಿದ ಸಂದರ್ಭದಲ್ಲಿ ನಾವು ಅವರಿಗೆ ಬಿಸಿ ಮುಟ್ಟಿಸುವಂತ ಪ್ರಯತ್ನ ಆಗಿದೆ. ನಾವು ಏನು ಅಲ್ಲಿ ಅಸಂವಿಧಾನಿಕವಾಗಿ ನಡ್ಕೊಂಡಿಲ್ಲ, ಕಾನೂನು ಬಾಹಿರವಾಗಿ ನಡ್ಕೊಂಡಿಲ್ಲ. ಗೌರವದಿಂದ ನಮ್ಮ ಒಂದು ಏನು ಅದನ್ನ ನಾವು ಪ್ರದರ್ಶನ ಮಾಡಿದೀವಲ್ಲಿ. ಅಧಿಕಾರದಲ್ಲಿದ್ದಾಗ ಕಾನೂನು ಪಾಲನೆ ಮಾಡಬೇಕಾಗಿರೋದು ನಿಮ್ಮ ಆದ್ಯ ಕರ್ತವ್ಯ. ಸರ್ಕಾರ ಏನ್ ಮಾಡ್ತಾ ಇದೆ? ಗೂಂಡಾಗಳನ್ನ ಸಾಕ್ತಾ ಇದ್ದೀರಾ ನೀವು. ಇಂಟೆಲಿಜೆನ್ಸ್ ಸರ್ಕಾರದ ಕೈಲಿದ್ಯಾ, ಗೂಂಡಾಗಳ ಕೈಲಿ ಕೊಟ್ಟಿದ್ದೀರಾ? ಕಾಂಗ್ರೆಸ್ ಕಾರ್ಯಕರ್ತರ ಕೈಯಲ್ಲಿ ಕೊಟ್ಟಿದ್ದೀರಾ? ಇವತ್ತು ಮೊಟ್ಟೆ ಓಡಿಸಿದಿರಿ, ನಾಳೆ ಇನ್ಯಾವುದ್ರಲ್ಲಿ ಓಡಿಸ್ತಿರೋ ಯಾರಿಗ್ ಗೊತ್ತು? ಏನ್ ಮಾಡ್ತಾ ಇದ್ದೀರಿ? ನಾನು ನನ್ನ ಓಪನಿಂಗ್ ಸ್ಟೇಟ್ಮೆಂಟ್ ಅಲ್ಲೇನೆ ಹೇಳಿದ್ದೇನೆ, ಮೊಟ್ಟೆ ಹೊಡೆಯುವಂತಹ ಕಲ್ಚರ್ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರದಲ್ಲ. ಇದರ ಹಿಂದೆ ಒಂದು ದೊಡ್ಡ ಪಿತೂರಿ ಷಡ್ಯಂತ್ರದ ಅಡಿನಲ್ಲಿ ಒಂದು ಕೆಟ್ಟ ಹೆಸರು ತರಬೇಕು, ಹೇಗಾದರೂ ಮಾಡಿ ಈ ಸರ್ಕಾರದಲ್ಲಿ ಒಂದು ಅಭದ್ರತೆ ತರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ಕೇಂದ್ರದಲ್ಲಿ ಎಂಥ ಜ್ವಲಂತ ಸಮಸ್ಯೆಗಳಿದೆ. ಯಾವ ರೀತಿ ಇವತ್ತು ಮಕ್ಕಳು ಬೀದಿ ಪಾಲಾಗಿದ್ದಾರೆ. ಇವತ್ತು ನೀಟ್ ಎಕ್ಸಾಮ್ ಅನ್ನುವಂಥ ಒಂದು ಇದರಲ್ಲಿ ಎಷ್ಟು ಸೋರಿಕೆ ಆಗಿದೆ, ಕಳೆದ 10 ವರ್ಷಗಳಲ್ಲಿ ಎಷ್ಟು ಪೇಪರ್ಗಳು ಸೋರಿಕೆ ಆಗಿದೆ. ಇದನ್ನೆಲ್ಲ ನಾವು ಆ ಯುವಕರು ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಸುಧಾರಣೆ ತರೋದಕ್ಕೆ ಅವರು ಅಲ್ಲಿ ಸೇರಿಸಿದರೆ ಅವರು ಅದನ್ನು ಅರ್ಬನ್ ನಕ್ಸಲೈಟ್ ಅಂತಾರೆ. ಇವರಿಗೆ ಈ ದೇಶದಲ್ಲಿ ಯಾವುದೇ ಪ್ರತಿಭಟನೆಗಳು ಬೇಕಾಗಿಲ್ಲ. ಭೀಮಾ ಕೋರೆಗಾಂವದಲ್ಲಿ ಆದಂತಹ ಪ್ರತಿಭಟನೆಯಲ್ಲಿ ಆದಂತಹ ಪ್ರಗತಿಪರರ ಚಿಂತಕರಿಗೆ ಇವರು ಅರ್ಬನ್ ನಕ್ಸಲೈಟ್
ನಕ್ಸಲೈಟ್ ಅಂತೇಳಿ ಇವತ್ತು ಜೈಲಲ್ಲಿ ಇಟ್ಟಿರುವಂಥದ್ದು. ಆಮೇಲೆ ರೈತರು ಹೋರಾಟ ಮಾಡಿದರೆ, ಆ 3 ಕರಾಳ ಕಾನೂನು ವಿರುದ್ಧ ಹೋರಾಟ ಮಾಡಿದರೆ ರೈತರಿಗೆ ಇವರು ನಕ್ಸಲೈಟ್ ಅಂತಾರೆ, ಇವರು ಅವ್ರಿಗೆ ಭಯೋತ್ಪಾದಕರಂತಾರೆ, ಖಾಲಿಸ್ತಾನಿ ಅಂತಾರೆ. ಅಲ್ಲಿರುವಂತಹ ಅಲ್ಲೇನು 700-800 ಜನ ಸತ್ರು. ಅದಕ್ಕೆ ಒಂದು ಸಣ್ಣ ಟ್ವೀಟ್ ಅನ್ನು ಮಾನ್ಯ ಪ್ರಧಾನಮಂತ್ರಿ ಮಾಡಲಿಲ್ಲ. ಜ್ವಲಂತ ಸಮಸ್ಯೆಗಳಿದೆ ದೇಶದಲ್ಲಿ. ಸಂವಿಧಾನಿಕ ಸಂಸ್ಥೆಗಳನ್ನ ತಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡು ಒಂದು ಸರ್ವಾಧಿಕಾರಿ ಧೋರಣೆ ಮಾಡಬೇಕು. ಈ ದೇಶದಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಮಾತನಾಡೋ ಅವಕಾಶ ಕೊಡಲ್ಲ. ಮೈಕ್ ಆಫ್ ಮಾಡುವಂತ ಇವ್ರು ಹೇಳ್ತಾ ಇದ್ರಿ ಇವತ್ತು ಸಂಸತ್ತಲ್ಲಿ ಮಾತಾಡೋಕೆ ಅವಕಾಶ ಇದೆ ಅಂತ. ಮೈಕ್ ಆಫ್ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಕೇಂದ್ರದಲ್ಲಿ ಸಮಸ್ಯೆ ಇಲ್ವಾ? ಖಂಡಿತವಾಗ್ಲೂ ಸಮಸ್ಯೆ ಇದೆ. ರಾಜ್ಯದಲ್ಲಿ ಸಮಸ್ಯೆ ಇಲ್ವಾ ಹಂಗಾದ್ರೆ? ಅಲ್ಲ, ರಾಜ್ಯದಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳು, ಮೂಲಭೂತ ಸೌಕರ್ಯ ಗ್ಯಾರಂಟಿಗಳು ಯಾರು ಗಮನನೇ ಕೊಡಂಗಿಲ್ಲ. ನೋಡಿ ಯಾವ ರೀತಿ ರಾಜ್ಯ ಅಭಿವೃದ್ಧಿ ಮಾಡಬೇಕು ಆ ರೀತಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಇವತ್ತು ಎಲ್ಲ ಉಪಚುನಾವಣೆ ಗೆಲ್ತಾ ಇರೋದು. ಯಾಕೆ? ಅಭಿವೃದ್ಧಿ ಮಾಡ್ತಿರೋದ್ರಿಂದಲೇ. 25 ಚುನಾವಣೆಯಲ್ಲಿ 17 ಚುನಾವಣೆ ಗೆದ್ದಿದ್ದೀವಿ. ತಡೀರಿ, ನಮ್ಮ ಆಫೀಸಿಂದ ಬಾರಿ ದೂರ ಇಲ್ಲ ನಿಮ್ಮ ಆಫೀಸು. ನಿಮ್ಮ ಆಫೀಸಿಂದ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಹೋಗ್ಬಿಟ್ರೆ ರಸ್ತೆ. ನಾವು ರಸ್ತೆ ಅಂತಾರ ಯಾರಾದ್ರೂ? ನೋಡಿ, ಮೂಲಭೂತ ಸೌಕರ್ಯಗಳನ್ನೋದು ಆಡಳಿತಾತ್ಮಕವಾಗಿ ಬೆಂಗಳೂರಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಯಾವ ರೀತಿ ಮೂಲ ಸೌಕರ್ಯವನ್ನು ಕೊಡಬೇಕು, ಮತ್ತು ಜನಪರ ಕಾಳಜಿ ಇರುವಂತಹ ಸಾಮಾಜಿಕ ನ್ಯಾಯವಾಗಿ ಏನು ಯೋಜನೆಗಳನ್ನು ಆಯ್ತು. ವಿರೋಧ ಪಕ್ಷದಲ್ಲಿ ಇದ್ದೀರಾ ಸ್ವಾಮಿ, ನೀವು ರಾಜ್ಯದಲ್ಲಿ ನೀವು ರಚನಾತ್ಮಕವಾದ ಕೆಲಸ ಮಾಡ್ರಿ, ಜನರ ಮನ್ನಣೆ ಗಳಿಸ್ರಿ. ನಾಯಕತ್ವಕ್ಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಡಳಿತವನ್ನ ನಮ್ಮ ಪಕ್ಷ ನೀಡ್ತಾ ಇದೆ. ಅದನ್ನ ಸಹಿಸಕ್ಕಾಗದೆ ಇವತ್ತು ಇವರಿಗೆ ಅವಕಾಶ ಕೊಟ್ಟಾಗ ಕೊಟ್ಟ ಕುದುರೆಯನ್ನ ಏರೋದನ್ನು ವೀರನೂ ಅಲ್ಲ ಶೂರನೂ ಅಲ್ಲ. ಇವರಿಗೆ ಅವಕಾಶ ನಾವು ಈ ರಾಜ್ಯದ ಜನ ಕೊಟ್ಟಿದ್ರು, ಇವ್ರು ಮಾಡಕ್ಕಾಗಿಲ್ಲ. ಇವತ್ತು ನಾವು ಮಾಡ್ತಾ ಇದೀವಿ, ಅದನ್ನ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಗೂಬೆ ಕೂರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಇಷ್ಟೊಂದು ದೊಡ್ಡ ಒಂದು ಬೆಂಬಲ ಇರೋಂತ ಸರ್ಕಾರ 136 ಮ್ಯಾಂಡೇಟ್ ಸಿಕ್ಕಂತದ್ದು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಬರ ಇರ್ಬೋದು, ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನ ನಿರ್ವಹಣೆ ಮಾಡ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಆರಂಭ ಆಗಿ ಹಾರ್ಡ್ಲಿ 1.5-2 ತಿಂಗಳಾಗಿರ್ಬೋದಾ? ಯಡಿಯೂರಪ್ಪ ಅವರು ಸಿಎಂ ಆಗಿ 4 ತಿಂಗಳು ಒಬ್ಬನೇ ಒಬ್ಬ ಮಂತ್ರಿನೂ ಇರಲಿಲ್ಲ. ನೆನಪಿದ್ಯಾ ನಿಮ್ಗೆ? ಅದು ನೆನಪು ಮಾಡ್ಕೊಡ್ಲಾ ಇಸ್ವಿನ? ಯಡಿಯೂರಪ್ಪ ಅವರು ಮಂತ್ರಿ ಆದಾಗ ಒಬ್ಬನೇ ಒಬ್ಬ ಮಂತ್ರಿನೂ ಇರಲಿಲ್ಲ. ಮುಖ್ಯಮಂತ್ರಿ ಆದಾಗ ಒಬ್ಬರೇ ಓಡಾಡಿದ್ರು. ಟೈಮ್ ಕೊಟ್ರಿ, ಮಾಡ್ತಾ ಇದ್ದಾರೆ. ಆಯ್ತು, ಎಷ್ಟು ದಿನ? ಅದೇ ಯಡಿಯೂರಪ್ಪ ಅವರು ಆದಂತದ್ದು ಹೊಸ ಸರ್ಕಾರ ರಚನೆ ಮಾಡಿದ್ರು. ಕೇಳಿಸ್ಕೊಳ್ಳಿ, ಹೊಸ ಸರ್ಕಾರ ಸರಿ ಅಂತ ವಿಳಂಬ ಆಗಿದೆ. ಆದ್ರೆ ಇವ್ರದೇ ಸರ್ಕಾರ, ಇವ್ರದೇ ಶಾಸಕರು, ಇವ್ರು ಯಾವ ರೀತಿ ಕೆಲಸ ಮಾಡಿದ್ದಾರೆ, ಪ್ರದೇಶವಾರು, ಜಾತಿವಾರು, ಇವ್ರು ಏನೇನು ಹೇಳ್ತಾರಲ್ಲ, ನೀಟನ್ನು ಗಂಭೀರ ವಿಚಾರನ ಮೊಟ್ಟೆ ತನ್ನ ತಲೆ ಮೇಲೆ ಹೊಡ್ಕೊಂಡು ಡೈವರ್ಟ್ ಮಾಡ್ಬಿಟ್ರ ನೀವು? ಇಲ್ಲ, ಇವರು ಕಾಂಗ್ರೆಸ್ ಗುಂಡಗಳು. ನಮಗೆ ನೀತಿ ರೀತಿನಲ್ಲಿ ಒಂದು ಸಂಘಟನಾತ್ಮಕವಾಗಿ ನಿಮ್ ಕಾರ್ಯಕರ್ತರ ಸಂಸ್ಕೃತಿ ನಮಗಿಲ್ಲ. ನಮಗೆ ನಾವು ಸಂಸ್ಕೃತಿ ಅಂದ್ರಲ್ಲ, ಏನು ಕಾಂಗ್ರೆಸ್ಸಿನ ಸಂಸ್ಕೃತಿ? ಗುಂಡಾಗಿರಿ ಮಾಡಂತದ್ದು, ದುಂಡಾವರ್ತನೆ ಮಾಡಂತದ್ದು, ಭ್ರಷ್ಟಾಚಾರ ಮಾಡಂತದ್ದು, ಗುಂಡಾಗಿರಿ ಅಂತ ಮೊಟ್ಟೆ ಭ್ರಷ್ಟಾಚಾರ ವಿರೋಧ ಪಕ್ಷದ ನಾಯಕರು ಆರೋಪ ಹೇಳ್ತಾರೆ. ಇವತ್ತು ಲಾಂಗು ಮತ್ತು ಬಾಂಬು ಇರ್ಬೋದು. ಅರ್ಥ ಆಯ್ತಲ್ಲ, ಅವ್ರ ಭಾಷೆನೇ ಅದು. ನಿಮ್ ಸಮಯದಲ್ಲಿ ನೀವು ಮಾತಾಡಿದ್ರೆ ಸೂಕ್ತ. ಯಾರಿಗೂ ಕೇಳಿಸಲ್ಲ. ರಿಮೋಟ್ ತಗೊಂಡು ಚಾನೆಲ್ ಪಟ್ ಅಂತ ಚೇಂಜ್ ಮಾಡ್ತಾರ್ರಿ. ನೀವು ಅಲ್ಲಿಂದ ಡೀಸೆಲ್ ಪೆಟ್ರೋಲ್ ಹಾಕಿಸ್ಕೊಂಡ್ ಬಂದಿದ್ದಕ್ಕೂ ವ್ಯರ್ಥ ಆಗ್ಬಿಡುತ್ತೆ. ಪಾರ್ಟಿನ ರೆಪ್ರೆಸೆಂಟ್ ಮಾಡ್ತಾ ಇರ್ತೀರಿ. ನೋಡ್ರಿ ಲೋಹಿತ್ ಅವರೇ, ಗೂಂಡಾಗಿರಿ ಸಂಸ್ಕೃತಿ ಕಾಂಗ್ರೆಸ್ನ ಸಂಸ್ಕೃತಿ ಅಂದ್ರೆ ಯಾವ್ದಕ್ಕೆ? ತಲೆಗೆ ಮೊಟ್ಟೆ ಹೊಡೆದಿದ್ದಕ್ಕೆ. ನೀವು ಹೇಳ್ದಂಗೆ ಕಾಂಗ್ರೆಸ್ ಕಾರ್ಯಕರ್ತರೇ ನಿಮ್ MLA ತಲೆಗೆ ಮೊಟ್ಟೆ ಹೊಡೆದ್ರು ಅಂತ ಅನ್ಕೊಳ್ಳೋಣ. ಅದು ಗೂಂಡಾಗಿರಿ ಸಂಸ್ಕೃತಿನೇ. ಹೇಸ್ಗೆ ತಿನ್ನೋ ಕೆಲಸ. ಇನ್ ಕೇಸ್ ಅವ್ರು ಮಾಡಿದ್ರು ಅಷ್ಟೇ, ನಿಮ್ ತಲೆಗೆ ನೀವೇ ಮೊಟ್ಟೆ ಹೊಡ್ಕೊಂಡಿದ್ರು ಅಷ್ಟೇ. ಮಡಿಕೇರಿಲಿ ಸಿದ್ದರಾಮಯ್ಯ ಅವರಿಗೆ ಮಸಿ ಬಳಿತಾರೆ. ಮಂಗಳೂರಿನಲ್ಲಿ ಈ ಪ್ರಕಾಶ್ ರಾಜ್ ಏನೋ ಹೋಗಿದ್ದ ಸಂದರ್ಭದಲ್ಲಿ ಮಸಿ ಬಳಿತಾರೆ. ಕೇಳಿಸ್ಕೊಳ್ಳಿ. ಮೈಸೂರಲ್ಲಿ ಆಗಿದ್ದೇನು? ಸಿದ್ದರಾಮಯ್ಯ ಅವರಿಗೆ ಯಾರು ಮಸಿ ಬೆಳೆದಿದ್ದು? ಯಾವ ಕಾರ್ಯಕರ್ತರು ಮಸಿ ಬೆಳೆದಿದ್ದು? ಇದು ಪ್ರಶ್ನೆ ಮಾಡಿದಾಗ ನೈತಿಕ ವಿರೋಧರಿ ನಾವು ವ್ಯಕ್ತಪಡಿಸಿದ್ದು ಅಂತ ಅಂದ್ರಿ ಬಿಜೆಪಿ ಅವ್ರು ನೀವು ಅವತ್ತು.
ಇವ್ರು ಬಂದ್ ಮೊಟ್ಟೆ ಹೊಡೆದ್ರೆ ಅದು ನಿಮ್ಗೆ ಗೂಂಡಾಗಿರಿ ಆಗ್ಬಿಡುತ್ತಾ? ನೀವು ಮಾಡಿದ್ರೆ ನೈತಿಕ ವಿರೋಧ, ನಾವು ಇವ್ರು ಅದನ್ನ ಮಾಡಿದ್ರೆ ಸಮರ್ಥನೆ ಗೂಂಡಾಗಿರಿ. ಪಕ್ಷ ಯಾವುದಕ್ಕೂ ಸಮರ್ಥನೆ ಅವತ್ತು ಮಾಡ್ಕೊಂಡಿಲ್ಲ. ನೈತಿಕ ವಿರೋಧ ಅಂದ್ರಿ ಕಣ್ರಿ ನೀವು. ನನ್ನ ವಿರೋಧ, ನಾನೇ education. ಸುದ್ದಿ ಓದಿದ್ದೀನಿ, moral ನಾನೇ education ಡಿಬೇಟ್ ಮಾಡಿದ್ದೀನಿ. ನೈತಿಕ ವಿರೋಧ, ಕೋಪಗೊಂಡಿದ್ರು ಕಾರ್ಯಕರ್ತರು, ಅದಕ್ಕೆ ಇಂಕ್ ಬಳಿದ್ರು, ಮಸಿ ಬಳಿದ್ರು, ಇವತ್ ಮೊಟ್ಟೆ ಹೊಡೆದ್ರು, ಅದು ಮಾತ್ರ ಗೂಂಡಾಗಿರಿನಾ? ನೋಡಿ ಮೇಡಮ್, ಅದನ್ನ ನಾನು ಸಮರ್ಥನೆ ಮಾಡ್ಕೊಂತಿಲ್ಲ. ಮೊಟ್ಟೆ ಹೊಡೆದ್ರು ಅಷ್ಟೇ, ಮತ್ತೊಂದ್ ತಗೊಂಡ್ರು ಕೈಗೆ ತಗೊಂಡ್ರು ಅಷ್ಟೇ, ಅದು ಹೇಸ್ಗೆ ತಿನ್ನೋ ಕೆಲ್ಸನ ಯಾವನ್ ಮಾಡಿದ್ರು. ಆದ್ರೆ ನಿಮ್ದು ಈ ಬೂಟಾಟಿಕೆ ಇದೆಯಲ್ಲ, ಡಬಲ್ ಸ್ಟ್ಯಾಂಡರ್ಡ್, ನೀವು ಮಾಡಿದ್ರೆ ಸರಿ, ಅವ್ರು ಮಾಡಿದ್ರೆ ತಪ್ಪು, ಅದು ಚೇಂಜ್ ಆಗ್ಬೇಕು. ಮೇಡಮ್, ನಾವು ಯಾವತ್ತೂ ಇದನ್ನು ಸಮರ್ಥನೆ ಮಾಡ್ಕೊಳ್ಳಲ್ಲ. ನಾವು ಯಾವುದೇ ಕಾರಣಕ್ಕೂ ಈ ರೀತಿ ವರ್ತನೆ ನಮ್ಮ ಪಕ್ಷ ನಮಗೆ ಹೇಳ್ಕೊಟ್ಟಿಲ್ಲ. ನಮ್ಮದೇ ಆದಂಥ ಸಂಸ್ಕೃತಿ ಸಂಪ್ರದಾಯ ಇದೆ. ಯಾವುದೇ ಕಾರಣಕ್ಕೂ ನಾವು ಅಸಂವಿಧಾನಿಕ ಕಾನೂನು ಬಾಹಿರವಾಗಿ ನಡ್ಕೊಳ್ಳೋಂಥ ವಿಚಾರನೇ ಇಲ್ಲ. ಆದ್ರೆ ನಿನ್ನೆ ಅಥವಾ ಮುಂಚೆ ಮಾಡಿರೋಂಥದ್ದು ಯಾವುದೇ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಮಾಡಿದ್ರು ತಪ್ಪು, ಯಾವುದೇ ಪಕ್ಷದವ್ರು ಮಾಡಿದ್ರು ಈ ರೀತಿ ವರ್ತನೆ ಮಾಡೋದು ಯಾರೇ ಮಾಡಿದ್ರು. ಮೇಡಮ್, ಒಬ್ಬ ಚುನಾಯಿತ ಪ್ರತಿನಿಧಿ ಅವರು ಹರಿಹರದ ಶಾಸಕರು BP ಹರೀಶ್ ರವರು ಅವ್ರ ಮೇಲೆ ಮೊಟ್ಟೆ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ ಅಂತಂದ್ರೆ ಸಿದ್ದರಾಮಯ್ಯ ಅವ್ರ ಮೇಲೂ ಹಂಗೆ ಆಯ್ತು. ತಪ್ಪೇ ಅದು. BP ಹರೀಶ್ ಅವ್ರ ಮೇಲೆ ಮಾಡಿದ್ದು ತಪ್ಪೆ, ಸಿದ್ದರಾಮಯ್ಯ ಅವ್ರಿಗೆ ಮಸಿ ಬೆಳೆದಿದ್ದು ತಪ್ಪೆ. ಬರ್ತೀನಿ ರೀ, ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಚರ್ಚೆಯನ್ನ ಮುಂದುವರಿಸ್ತಾ ಹೋಗೋಣ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಝೂಮ್ ಲೈವ್ ಅಲ್ಲಿ ವಿನಾಯಕ್ ಭಟ್ರು ಹಿರಿಯ ಪತ್ರಕರ್ತರು ಜಾಯ್ನ್ ಆಗಿದ್ದಾರೆ, ಮಾತಾಡ್ಸೋಣ. ಸರ್, ನಾನು ಆರಂಭದಲ್ಲಿ ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ತಗೊಂಡೆ. ನೀಟ್ ಅನ್ನೋ ಗಂಭೀರವಾದ ವಿಚಾರವನ್ನ ರಾಜ್ಯದಲ್ಲಿ ಆರಂಭ ಮಾಡಿದ ಮೊದಲನೇ ದಿನದ ಪ್ರತಿಭಟನೆಯಲ್ಲೇ ಮೊಟ್ಟೆಗೆ ಸೀಮಿತ ಮಾಡಿಬಿಟ್ರಲ್ಲ, ಮೊಟ್ಟೆ ಹೊಡೆದಿದ್ದಕ್ಕೆ ಸೀಮಿತ ಮಾಡಿಬಿಟ್ರಲ್ಲ, ಆ ಗಂಭೀರತೆಯನ್ನೇ ಕಳೆದು ಹಾಕ್ಬಿಟ್ರಲ್ಲ ಈ ರಾಜಕೀಯ ಪಕ್ಷದವರು ಅಂತ. ಅದೇ ನಾನು ಅವಾಗಿಂದ ಡಿಬೇಟ್ ಅನ್ನು ಕೇಳ್ತಾ ಇದ್ದೆ. ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಬರ್ತಾ ಇತ್ತು ಡಿಬೇಟ್. ತುಂಬಾ ಇತಿಹಾಸ ಕೆದಕ್ತಾ ಹೋದ್ರೆ ಅದು ಒಂದು ತಾಸಲ್ಲಿ ಮುಗಿಯುವಂತ ಚರ್ಚೆ ಅಲ್ಲ. ಈ ವಿಷಯ ಬಿಟ್ಟು ಬೇರೆ ವಿಷಯ ಚರ್ಚೆ ಮಾಡೋದ್ರಿಂದ ಅದರಿಂದ ಏನು ಉಪಯೋಗ ಕೂಡ ಆಗಲ್ಲ. ಈಗ ಮೊಟ್ಟೆ ಎಸೆದ ಪ್ರಕರಣಕ್ಕೆ ಬರೋದಾದ್ರೆ ಕಾಂಗ್ರೆಸ್ನವರು ಎಸೆದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಆಫೀಸ್ ಎದುರುಗಡೆ CCTV ಕ್ಯಾಮ್ರಾ ಇರ್ಬೋದಪ್ಪ, ಇಲ್ಲ ಅಂದ್ರೆ ಅಲ್ಲಿ ಶಾಪ್ಸ್ ಅಲ್ಲಿ ಇಲ್ಲಿ ಎಲ್ಲಾ ಕಡೆ CCTV ಕ್ಯಾಮ್ರಾ ಇರುತ್ತೆ. ಬೆಂಗಳೂರಲ್ಲಿ ಬೀದಿಗೆ 20 ಕ್ಯಾಮ್ರಾಗಳಿದಾವೆ. ಕಾಂಗ್ರೆಸ್ದೇ ಗೌರ್ಮೆಂಟ್ ಇದೆ, ಕಾಂಗ್ರೆಸ್ದೇ ಆಫೀಸು, ಅವರು ವಿಡಿಯೋ ರಿಲೀಸ್ ಮಾಡ್ಬೋದಲ್ಲ, ನಮ್ಮವ್ರು ಮಾಡಿಲ್ಲ ಅಂತ. ಇಲ್ಲ ಪೊಲೀಸರ ಹತ್ರ ಹೇಳ್ಬಿಟ್ಟು CCTV ಕ್ಯಾಮ್ರಾದಲ್ಲಿ ಇರ್ಬೋದು, ಇಲ್ಲ ಪೊಲೀಸರು ರೆಕಾರ್ಡ್ ಮಾಡಿರ್ತಾರೆ, ರೆಕಾರ್ಡ್ ಮಾಡಿರೋದು ರಿಲೀಸ್ ಮಾಡ್ಲಿ ಅಲ್ಲ ಅಲ್ವಾ, ಯಾರು ಅಂತ ಗೊತ್ತಾಗ್ಬಿಡ್ಲಿ. ಕರೆಕ್ಟ್. ಅದು ಅದ್ರಲ್ಲಿ ಏನು ಈಗ ಅವ್ರು ಅಲ್ಲ ಅಂತ ಹೇಳೋದು, ಇವರೇ ಹೊಡ್ಕೊಂಡಿದ್ದು ಅಂತ ಹೇಳೋದು, ಅವ್ರು ಹೊಡೆದಿದ್ದು ಅಂತ ಹೇಳೋ ಸಮಸ್ಯೆನೇ ಇಲ್ವಲ್ಲ. ಕರೆಕ್ಟ್. ನೀವು ಅಷ್ಟು ಓಪನ್ ಆಗಿದ್ರೆ ಅದಕ್ಕೊಂದು ಪರಿಹಾರ ಕಾಣಿಸ್ಬೇಕು. ನಾವು ಹೊಡೆದೇ ಇಲ್ಲ ಅನ್ನೋದಾದ್ರೆ ವಿಡಿಯೋ ರಿಲೀಸ್ ಮಾಡಿಸ್ಬೋದಲ್ಲ. ಪೊಲೀಸರು ಅವ್ರದ್ದೇ, ಸರ್ಕಾರನೂ ಅವ್ರದ್ದೇ, ಆಫೀಸ್ ಅವ್ರದ್ದೇ, ಪ್ರೊಟೆಸ್ಟ್ ಮಾಡಿರೋರು ಇವರು. ಇಲ್ಲೇ ನಮ್ಮ ಆಫೀಸಿಂದ ಸ್ವಲ್ಪ ದೂರ ಮುಂದೆ ಆಗಿರೋದು ಕ್ವೀನ್ಸ್ ರೋಡ್ ನಲ್ಲಿ. ಇವ್ರ ಆಫೀಸ್ ಇರೋದು ಅಲ್ಲೇ. ಸರಿ, ಹೆಜ್ಜೆ ಹೆಜ್ಜೆಗೂ CCTV ಇದಾವೆ ಸರ್ ಅಲ್ಲಿ, ಹೆಜ್ಜೆ ಹೆಜ್ಜೆಗೂ CCTV ಇದಾವೆ. ಮಾಡ್ಬಿಡ್ಲಿಲ್ಲ, ಸಿಂಪಲ್. ಅವಾಗ ಚರ್ಚೆ ಅಗತ್ಯನೇ ಇರಲ್ಲ, ಯಾರು ಮಾಡಿದ್ರೆ ಗೊತ್ತಾಗ್ಬಿಡ್ಲಿ. ಕರೆಕ್ಟ್. ಏನು ಇರ್ಷದ್ ಅವ್ರೆ, ಹೆಜ್ಜೆ ಹೆಜ್ಜೆಗೂ CCTV ಇದಾವೆ. ಇವ್ರು ನೋಡ್ರಿ, ಅವ್ರು ಸುಮ್ನೆ ಮೇಕೆ ತಾನ್ ತಿಂದು ಕೋತಿ ಮೂತಿಗೆ ಒರೆಸ್ತು, ಕೋತಿ ತಾನ್ ತಿಂದು ಮೇಕೆ ಮೂತಿಗೆ ಒರೆಸ್ತು ಅನ್ನೋ ರೀತಿಯಲ್ಲಿ ಅವರೇ ಮೊಟ್ಟೆ ಹೊಡ್ಕೊಂಡು ಹಿಂಗೆಲ್ಲ ಯಾಮರಿಸ್ತಾ ಇದ್ದಾರೆ, ನಾಟಕ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ರೆಡಿಮೇಡ್ ಸ್ಟೇಟ್ಮೆಂಟ್ ಏನಿದೆ ಅದು ಸುಳ್ಳು ಅನ್ನೋದಾದ್ರೆ ತೆಗಿಸಿ CCTV ಫುಟೇಜ್. ಅಂಡ್ ಇಂಥ ಹೋರಾಟ ಮಾಡ್ಬೇಕಾದ್ರೆ ಎಲ್ರ ಕೈಲೂ ಮೊಬೈಲ್ ಇರುತ್ತೆ. 100ರಲ್ಲಿ ಒಂದು 20-30 ಜನ ಆದ್ರೂ ವಿಡಿಯೋ ಇಟ್ಕೊಂಡಿರ್ತಾರೆ. ಒಂದಲ್ಲ ಒಂದ್ ಕಡೆ ಸಿಗಾಕೊಳ್ತಾರೆ. ಇನ್ವೆಸ್ಟಿಗೇಷನ್ ಹೆಜ್ಜೆ ಎಷ್ಟೋ ತನಕ ಬೇಕು? ಅವ್ರು ನಿಮ್ಮೆಲ್ಲ ಆಗ್ತಾ ಇದಾರಲ್ಲ, ನಿಮ್ಮ ಆಫೀಸ್ ಹತ್ರ ಬಂದ್ಬಿಟ್ರೆ ಮೊಟ್ಟೆ ಓಡಿಸ್ತೀರಾ. ಆಮೇಲೆ ಇನ್ನೊಂದು ಆರೋಪ, ನಿಮ್ಮ ಆಫೀಸ್ ಒಳಗೆ, KPCC ಆಫೀಸ್ ಒಳಗೆ ಕತ್ತಿಗಳಿದಾವೆ, ಬೇರೆ ಬೇರೆ ವೆಪನ್ಸ್ ಗಳನ್ನ ಇಟ್ಕೊಂಡಿದ್ದೀರಿ. ಅವ್ರ ಆರೋಪ ರೀ, ನಂದಲ್ಲ. ಮತ್ತೆ ನೀವು ನೋಡಿ, ಇವತ್ತು ಕಾಮಾಲೆ ಕಾಣಿಸುತ್ತೆ. ಅರ್ಥ ಆಯ್ತಲ್ಲ. ಇವ್ರಿಗೆ ಏನಂದ್ರೆ ಇವರು ಹಿಂಸೆನೇ ಇವ್ರದ್ದು ಅಜೆಂಡಾ ಮೇನು. ಹಿಂಸಾತ್ಮಕ ಹೇಳಿಕೆಗಳನ್ನೇ ಹೇಳ್ಕೊಂಡು ಹೋಗ್ಬೇಕು. ಈ ಒಂದು ಅರಾಜಕತೆ ಸೃಷ್ಟಿ ಆಗ್ಬೇಕು. ಅವಾಗ ಅದಕ್ಕೆ ರಾಜಕೀಯ ಲಾಭವನ್ನ ಪಡೆಯುವಂತ ಹುನ್ನಾರವನ್ನ ಇವ್ರು ಇಟ್ಕೊಂಡಿರ್ತಾರೆ. ಅರ್ಥ ಆಯ್ತಲ್ಲ. ಇದೆಲ್ಲ ಎಲ್ಲಿಂದ ಬಂತು ನಿಮ್ಮ ಆಫೀಸ್ ಹತ್ರ ಹೇಳಿ. ಅದೇ ನಾವು ಹೇಳ್ತಾ ಇರೋದು. BP ಹರೀಶ್ ಅವರು ಎಲ್ಲಿಂದ ಬಂದ್ರು, ಮೊಟ್ಟೆ ಎಲ್ಲಿಂದ ಬಂತು, ಯಾಕೆ ಈ ತರ ಒಂದು ಘಟನೆ ಆಯ್ತು, ಇದೆಲ್ಲ ಇವಾಗ ತನಿಖೆಗೆ ಒಳಪಡ್ಲಿ ಗೊತ್ತಾಗುತ್ತೆ. ನೇರವಾಗಿ ಹೇಳ್ತಾ ಇದ್ರಲ್ಲ, ನೀವು ನಮ್ಮ ಕಚೇರಿಗೆ ಮುತ್ತಿಗೆ ಹಾಕೋಕ್ ಪ್ರಯತ್ನ ಪಟ್ರಿ, ನಮ್ಮ ಪ್ರಧಾನಿಗಳ ನಿವಾಸದ ಹತ್ರ ಹೋಗಿ ನೀವು ಕರ್ತವ್ಯ ಲೋಪವನ್ನ ಮಾಡಿದ್ರಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಎಲ್ರಿಗೂ ಅವಕಾಶ ಇದೆ, ಶಾಂತಿ ರೀತಿಯಾಗಿ ಎಲ್ರಿಗೂ ಅವಕಾಶ ಇದೆ, ಅವರು ಹೋರಾಟ ಮಾಡಿ. ಅಲ್ಲ, ನಾವ್ ಹೇಳ್ತಾ ಇರೋದು ಯಾಕೆ ಈ ರೀತಿ ಘಟನಾವಳಿಗಳನ್ನ ನೀವು ಯಾಕೆ ಅಲ್ಲಿ ಬಂದು ಮಾಡಿದ್ರಿ ಅಂತ ನಾವು ನಿಜ ಹೇಳಿ. ಯಶೋದವ್ರೆ, ಏನ್ ಚರ್ಚೆ ಆಗ್ಬೇಕಿತ್ತು ಇವತ್ತು? ನೀಟ್ ಅನ್ನೋ ಗಂಭೀರವಾದ ವಿಚಾರ. ವಿದ್ಯಾರ್ಥಿಗಳು ವ್ಯವಸ್ಥೆಗೆ ಬಲಿಯಾಗಿದ್ದಾರೆ. ವ್ಯವಸ್ಥೆ ಮಾಡಿದಂತಹ ಕೊಲೆ 18 ಜನನೋ 19 ಜನ ವಿದ್ಯಾರ್ಥಿಗಳು. ಲಕ್ಷಾಂತರ ಜನ ಮೂಲೆಯಿಂದ ಹೋಗಿ ಜಂತರ್ ಮಂತರ್ ಸೇರಿದ್ದಾರೆ. ಅದರ ಗಂಭೀರತೆ ಇಟ್ಕೊಂಡು ನೀವು ಅದನ್ನ ರಾಜಕೀಯವಾಗಿ ಎನ್ಕ್ಯಾಶ್ ಮಾಡ್ಕೋತಿರೋ, ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಳ್ತಿರೋ, ರಾಜಕೀಯ ಪಕ್ಷಗಳಾಗಿ ನಿಮಗೆ ಬಿಟ್ಟಿದ್ದು. ಅದನ್ನ ಬಿಟ್ಟು ಒಂದು ಮೊಟ್ಟೆ ಓಡಿಸೋದ್ರ ಮುಖಾಂತರ ನೀವು ವಿಚಾರಣೆ ಅವ್ರಿಗೆ ಡೈಲ್ಯೂಟ್ ಮಾಡಕ್ ಬಿಟ್ಬಿಟ್ರಲ್ಲ ನೀವು ಅಂತ.
ಖಂಡಿತ ಕಾಂಗ್ರೆಸ್ ಪಕ್ಷ ಈ ತರ ಕೆಲಸ ಮಾಡಲ್ಲ ಅಂತ ನಾನು ಹೇಳ್ಕೊಂಡೇ ಬರ್ತಾ ಇದ್ದೇನೆ. ನಾವು ಇವತ್ತು ಯುವಕರ ಪರವಾಗಿ ಯುವಕರಿಗೆ ನೋವಾಗಿದೆ. ಇವತ್ತು ಯುವಕರು ಏನು ಶಿಕ್ಷಣದ ವ್ಯವಸ್ಥೆಯನ್ನ ಸರಿಪಡಿಸ್ಬೇಕಂತ ಒಂದು ಅಯೋಗ್ಯ ಶಿಕ್ಷಣ ಸಚಿವರ ಒಂದು ರಾಜೀನಾಮೆ ಕೇಳಿದ್ರು ಇವ್ರಿಗೆ ಅದ್ರ ಬಗ್ಗೆ ಒಂದು ಕಿವಿಗೂ ಹಾಕೊಳ್ಳಲ್ಲ ಅಂದ್ರೆ ಏನ್ ಮಾಡೋಣ ಹೇಳಿ. ಇಂಥ ವ್ಯವಸ್ಥೆನಲ್ಲಿ ನಾವು ಯಾವುದೇ ಗಂಭೀರ ವಿಚಾರವನ್ನ ನಾವು ಹಾಳು ಮಾಡಿಲ್ಲ. ಇದನ್ನ ನಾವು ತಾರ್ಕಿಕ ಅಂತ್ಯದವರೆಗೂ ತೆಗೆದುಕೊಂಡು ಹೋಗ್ತೀವಿ. ಇವತ್ತು ಅದನ್ನ ಡೀರೇಲ್ ಮಾಡೋಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಹೇಳ್ತಾ ಇದ್ದೀನಿ, ಕೆಟ್ಟ ಹೆಸರನ್ನ ತರೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಅದಕ್ಕೆ ಅವಕಾಶ ಮಾಡಿ ಕೊಡಲ್ಲ. ಕಾಂಗ್ರೆಸ್ ಪಕ್ಷ ಇವತ್ತು ಏನು ಯುವಕರ ಹೋರಾಟ ಇದೆ, ಇವತ್ತು ಏನು ಈ ದೇಶದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳ ಹೋರಾಟ ಇದೆ, ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿದ್ದು ಆ ಹೋರಾಟವನ್ನು ಇರ್ಷಾದ್ ಅವರ ವಿಚಾರ ಸಿಂಪಲ್. ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿಯ MLA ತಲೆಗೆ ಮೊಟ್ಟೆ ಹೊಡಿಲಿಲ್ಲ ಅಂದ್ರೆ ಹೊಡೆದಿದ್ ಯಾರು ಅಂತ ತೋರಿಸಬೇಕಾಗಿರೋದು ನಿಮ್ಮ ಕರ್ತವ್ಯ. ಅದು ತನಿಖೆಗೆ ಒಳಪಡ್ಲಿ, ಸತ್ಯಾಸತ್ಯತೆ ಬಯಲಾಗಲಿ, ಆಮೇಲೆ ನೋಡೋಣ. ಎಲ್ಲಾ ಕಡೆ ಸಲ್ಲಲ್ಲ ಸರ್. ಕೇಳಿಸ್ಕೊಳ್ಳಿ, ನಿಮ್ಮ ಆಫೀಸ್ ಎಂತ ಹೈಫೈ ರೋಡ್ ಅಲ್ಲಿ ಇದೆ ಅನ್ನೋದನ್ನ ನಾವು ಗಮನಿಸಿದ್ವಿ. ಸುತ್ತಮುತ್ತ ಹೆಜ್ಜೆಜ್ಜೆಗೂ CCTV ಕ್ಯಾಮ್ರಾಗಳಿದಾವೆ. ಕಾರ್ಯಕರ್ತರು ಅನ್ನಿಸ್ಕೊಂಡಿರೋರು ಪ್ರೊಟೆಸ್ಟ್ ಮಾಡ್ತಾರೋ ಇಲ್ವೋ ಫೋನ್ಗಳನ್ನಂತೂ ವಿಡಿಯೋ ಮಾಡ್ಕೊಂಡಿರ್ತಾರೆ. ನಮ್ಮವ್ರು ಅಲ್ಲ ರೀ, ನೋಡ್ರಿ ಇಲ್ಲಿ ಬಿಜೆಪಿ ಅವ್ರು ಎಂತ ಮರ್ಯಾದೆ ಬಿಟ್ಬಿಟ್ಟಿದ್ದಾರೆ ಅಂದ್ರೆ ಅವ್ರ ಕೈಲಿ ಅವ್ರ ತಲೆಗೆ ಅವರೇ ಮೊಟ್ಟೆ ಹೊಡ್ಕೊಂಡು ನಮ್ಮೇಲೆ ಎತ್ತಾಗ್ತಾ ಇದ್ದಾರೆ. ಷಡ್ಯಂತ್ರದ ಒಂದು ಪಾರ್ಟ್ ಆಗಿರ್ಬೋದು, ಅವ್ರ ಜನ ಮಾಡಿರ್ಬೋದು, ಅವ್ರ ಜನ ಸೇರಿಸಿ ಒಂದು ನೆರೆಟಿವ್ ಚೇಂಜ್ ಮಾಡೋದು, ಅವ್ರು ನೆರೆಟಿವ್ ಚೇಂಜ್ ಮಾಡೋದು, ಅವರು ನೆರೆಟಿವ್ ಚೇಂಜ್ ಮಾಡೋಕೆ ಒಂದು ಪ್ರಯತ್ನ ಮಾಡಿರ್ಬೋದು. ಅದಕ್ಕೆ ಇವತ್ತು ಅದನ್ನ ತನಿಖೆಗೆ ಒಳಪಡಿಸ್ತೀವಿ. ಅದರಲ್ಲಿ ಏನು ಸತ್ಯಾಸತ್ಯತೆ ಬರುತ್ತೆ, ಅದರಲ್ಲಿ ಯಾವ ಬಿಜೆಪಿ ಗುಂಡಾಗಳಿದ್ರು, ಅದರ ಹಿನ್ನೆಲೆ ಏನಿತ್ತು, ಅದಕ್ಕೆ ಯಾಕೆ ಅವಶ್ಯಕತೆ ಬಿತ್ತು, ಅದ್ರ ಬಗ್ಗೆ ಎಲ್ಲ ನಾವು ತನಿಖೆಯನ್ನ ಮಾಡ್ತೀವಿ. 10 ನಿಮಿಷದ ಕೆಲಸ. ಅದೇನು ರಾಮನ್ ಹುಂಡಿ ಕಳ್ತನ ಆದಂಗ SIT ರೆಡಿ ಮಾಡ್ಬೇಕು, ಅದಕ್ಕೆ CBI ಬರ್ಬೇಕು, ED ಬರ್ಬೇಕು ಅನ್ನಕ್ಕೆ ಅದೇನು ರಾಮನ್ ಹುಂಡಿ ಕಳ್ತನ? ದೇಶದಲ್ಲಿ ಬರೀ ಕಳ್ತನನೇ ಮಾಡ್ತಾ ಇರೋದು, ಓಟುನು ಕಳ್ತನ ಮಾಡ್ತಾ ಇದ್ದಾರೆ, ರಾಮನ್ ಹುಂಡಿನೂ ಕಳ್ತನ ಮಾಡ್ತಾರೆ, ಇವತ್ತು ಮಕ್ಕಳ ಭವಿಷ್ಯನೂ ಕಳ್ತನ ಮಾಡ್ತಾರೆ. ಕದಿಯೋದು ಬಿಟ್ಟರೆ ಬೇರೆ ಕೆಲಸನೇ ಮಾಡಲ್ಲ ಅವರು. ಇದೇ ರೀತಿ ಆರೋಪ ಅಲ್ಲ ಸ್ವಾಮಿ, ರಾಮನ್ ಹುಂಡಿ ಕಳ್ತನ ಮಾಡೋದು ಆರೋಪ. ಅದು ಟ್ರಸ್ಟ್ ದವರು, ಟ್ರಸ್ಟ್ ಮಾಡಿರೋರು ಯಾರು? ಪ್ರಧಾನಮಂತ್ರಿ ಅವರು ಎಲ್ಲ ಮೊನ್ನೆ ಪ್ರಧಾನಮಂತ್ರಿ ಅವರು ಸಾರಿ ಇರ್ಷಾದ್ ಅವರಲ್ಲ, ಲೋಹಿತ್ ಅವ್ರೆ, ಒಂದ್ ಸೆಕೆಂಡ್ ಲೋಹಿತ್ ಅವ್ರೆ, ನನ್ ಸೀನಿಯರ್ ಒಂದ್ ಮಾತು ಹೇಳ್ತಾ ಇದ್ರು, ಗೆದ್ರೆ ಆಡಕ್ ಬಂದೆ, ಸೋತ್ರೆ ನೋಡಕ್ ಬಂದೆ ಅಂತ. ಆ ಜಾಯಮನ ಬಿಜೆಪಿದು. ರಾಮನ ಮಂದಿರ ಕಟ್ತವ್ರು ನಾವೇ ಅನ್ಕೊಂಡು RSS ಬಿಜೆಪಿ ಕ್ರೆಡಿಟ್ ತಗೊಂಡ್ರಿ, ಎಲೆಕ್ಷನ್ ಗೆದ್ರಿ. ಈಗ ನೋಡಿದ್ರೆ ರಾಮನ್ ಹುಂಡಿ ಕಳ್ತನ ಆದಾಗ ಅದು ನಮ್ದಲ್ಲ ರೀ, ಟ್ರಸ್ಟ್ ಇದೆ ನೋಡ್ಕೊಳಕ್ಕೆ ಅಂತಿರಲ್ಲ. ನನ್ ಸೀನಿಯರ್ ಹೇಳಿದ್ ನೆನ್ಪು ಬಂತು, ಚೆನ್ನಾಗಿದ್ದಾಗ ನಾವು ಕಟ್ಟಿದ್ದು, ಕಳ್ತನ ಆದಾಗ ಪ್ರಣಾಳಿಕೆಯಲ್ಲಿ ರಾಮ ಮಂದಿರವನ್ನ ಕಟ್ತೀವಿ ಅಂದ್ರೆ ಕಟ್ಟಿದ್ರಿ, ಕಳ್ತನ ಮಾಡ್ತಾರೆ ಅದನ್ನ ಹುಡುಕ್ತಿವಿ ಅಂತ ಯಾಕೆ ಹಾಕಿರ್ಲಿ, ಅದು ಗೊತ್ತಿರ್ಲಿಲ್ವಾ? ಅದನ್ನ ಕೆಲಸ ಮರ್ಯಾದಾ ಪುರುಷೋತ್ತಮ ಶ್ರೀ ರಾಮನ ಹೆಸರಲ್ಲಿ ಮಾಡಿದ್ರಿ. ಇವತ್ತು ಈ ದೇಶದ ಜನ ಒಂದು ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ದೇಣಿಗೆ ಕೊಟ್ಟರು. ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅಂತಾರಲ್ರಿ. ಎಲ್ಲವನ್ನ ಕ್ರೆಡಿಟ್ ತಗೊಳ್ತಾರೆ. ಮೊನ್ನೆ ಪ್ರಧಾನಮಂತ್ರಿ ಅವರು ಎಲ್ಲವನ್ನ ಕ್ರೆಡಿಟ್ ತಗೊಳ್ತಾರೆ. ಈ ದೇಶದ ಪ್ರಥಮ ಪ್ರಜೆ ಆದಂತಹ ರಾಷ್ಟ್ರಪತಿ ಅವರನ್ನು ಉದ್ಘಾಟನೆಗೆ ಕರೆಯಲ್ಲ, ಎಲ್ಲೋ ಕ್ರೆಡಿಟ್ ರಾಷ್ಟ್ರಪತಿಯವರಿಗೆ ಹೋಗುತ್ತಂತ. ಅರ್ಥ ಆಯ್ತಲ್ಲ? ನೀವು ಬರೀ ಬೂಟಾಟಿಕೆಯನ್ನೇ ಮಾಡಿ, ನೀವು ಅಲ್ಲ ಡಬಲ್ ಸ್ಟ್ಯಾಂಡರ್ಡ್ ಬೂಟಾಟಿಕೆ. ತಡೀರಿ, ಬಂದೆ ಕೊಟ್ಟೆ ಟೈಮ್ ಇರಿ. ಇಲ್ಲಿ ಪಾಪ ನಮ್ಮ ಆಮ್ ಆದ್ಮಿ ಅವರು ಇದ್ದಾರೆ, ಕರ್ಸಿ ಸುಮ್ಮನೆ ಕೂರ್ಸಬೇಡ. 1 ಸೆಕೆಂಡ್ 30 ಸೆಕೆಂಡ್ಸ್. ನೀವು ಕೇಳಿದ್ರಲ್ಲ, ಅಯೋಧ್ಯೆ ರಾಮ ಮಂದಿರ ಒಂದೇ ಅಲ್ಲ ಕಟ್ಟೋದಕ್ಕೆ ಈ ನಮ್ಮ ಇದು ಏನು ಉದ್ದೇಶ ಇದೆ, ನಮ್ಮ ಸಿದ್ಧಾಂತ ಇದೆ, ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯನ ಉಳಿಸೋಂತ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಆ ತರ ಹಲವಾರು ಇವತ್ತು ದೇವಸ್ಥಾನಗಳಿಗೆ ಒಂದ್ ನಿಮಿಷ ಕೇಳಿ, 10 ಹಲವಾರು ದೇವಸ್ಥಾನಗಳಿಗೆ ನಮ್ಮ ಸಹಕಾರ ಇದೆ, ಅದಕ್ಕೊಂದು ಇಲಾಖೆನೇ ಇದೆ. ಅಯೋಧ್ಯೆ ರಾಮ ಮಂದಿರ ಒಂದೇ ಅಲ್ಲ, 10 ಹಲವಾರು ಈ ತರ ದೇವಸ್ಥಾನಗಳಿಗೆ ನಾವು ಸಹಕಾರ ಕೊಟ್ಟಿದ್ದೀವಿ. ಅಲ್ಲಿ ಸ್ಥಳೀಯವಾದಂತಹ ಟ್ರಸ್ಟ್ ನಿರ್ವಹಿಸುತ್ತೆ.
ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು ಅಥವಾ ಎನ್ಡಿಎ ಸರ್ಕಾರ ಆಗಿರ್ಬೋದು ನಾವೆಲ್ಲ ಆಡಳಿತ ನಡೆಸೋದು. ಅವರಲ್ಲಿ ಅನುಭವಿಸ್ತಾರೆ, ಅವ್ರ ಕಾನೂನಿಗೆ ಒಳಪಡ್ತಾರೆ. ನಮ್ದೇನ್ ತಪ್ಪಿದೆ ಅದರಲ್ಲಿ? ಭಾರತೀಯ ಜನತಾ ಪಾರ್ಟಿದು ನಮ್ಮ ಸರ್ಕಾರದ ಏನ್ ತಪ್ಪಿದೆ? ಏನು ತಪ್ಪಿಲ್ಲ ಅಲ್ಲಿ. ದೇವಸ್ಥಾನ ಕಟ್ತಾ ಇದ್ದೀರಿ, ದೇವಸ್ಥಾನ ಕಟ್ಟಿ ಕಟ್ಟಿ ಲೂಟಿ ಹೊಡಿಯಾಕ್ ಬಿಡ್ತಾ ಇದ್ದೀರಲ್ಲ. ಕತೆ ಹೇಳ್ರಿ. ಆಡಳಿತ ನಮ್ದಾ? RSS ಯಾರ್ದು? VHP ಯಾರಿಗೆ ಸೇರಿದ್ದು? ನೋಡಿ ಮೇಡಮ್, ಅಲ್ಟಿಮೇಟ್ಲಿ RSS ಬಿಜೆಪಿ ನಮ್ಮ ಸಹಕಾರ ನಮ್ಮ ಪಕ್ಷಕ್ಕೆ ಇರ್ಬೋದು, ಆದ್ರೆ ಅವರೇನೋ ಇಲ್ಲಿ ಆಡಳಿತ ಸಂವಿಧಾನಬದ್ಧವಾಗಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಮ್ಮ ಪಕ್ಷ ಆಡಳಿತ ನಡೆಸ್ತಾ ಇದೆ. ಬಂದೇರಿ ನಮ್ಮ ಶಶಿಧರ್ ಅವ್ರನ್ನ ಮಾತಾಡ್ಸೋಣ. ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ನಾವು ಆಕ್ಟಿವ್ ಆಗಿದ್ದೀವಿ ಅಂತ ಹಿಂಗ್ ಹೊಡೆದಾಡ್ಕೊಂಡಾದ್ರು ಅಷ್ಟೇ, ಮಸಿ ಬಳ್ಕೊಂಡಾದ್ರು ಅಷ್ಟೇ, ಮೊಟ್ಟೆ ಹೊಡ್ಕೊಂಡಾದ್ರು ಅಷ್ಟೇ ತೋರಿಸ್ತಾ ಇರ್ತಾರೆ. ನೀವ್ ಯಾಕೆ ಈ ಡೆಲ್ಲಿ ಗಿಲ್ಲಿ ಪಂಜಾಬ್ ನಲ್ಲಿ ಇರೋ ಅಷ್ಟು ಅಗ್ರೆಸಿವ್ ಇಲ್ಲಿ ತೋರಿಸಲ್ಲ? ನೋಡಿ, ನೀಟ್ ಪರೀಕ್ಷೆನಲ್ಲಿ ಇರ್ತಕ್ಕಂಥ ಇವತ್ತೇನು ಪ್ರತಿಭಟನೆ ಇದೆ ಅಲ್ಲಿ ಸಂಪೂರ್ಣವಾದ ನಮ್ಮ ಬೆಂಬಲ ಇದೆ. ನಾವು ಅಲ್ಲಿ ಫ್ರೀಡಮ್ ಪಾರ್ಕ್ ಅಲ್ಲಿ ಇದ್ದೀವಿ. ನೆನ್ನೆನೂ ಸಹ ಇಲ್ಲ ನೀವು ನೋಡ್ಬೋದು, ನಿಮ್ಮ ಕ್ಯಾಮ್ರಾ ಕಳಿಸಿ. ಯಾರೇ ಅಂತಾನೆ ಗೊತ್ತಿರ್ಲಿಲ್ಲ ಅಂದ್ರಿ ನೀವು ಅವತ್ತು. ನೋಡಿ, ಇಲ್ಲ ನಮ್ಮ ಜೊತೆ ಸಂಬಂಧ ಇಲ್ಲ ಅಂತ ನಾವ್ ಹೇಳಿದ್ದು, ಗೊತ್ತಾಯ್ತಾ? ಅವ್ರು ಇವತ್ತು ನಾವೇನ್ ಗೊತ್ತಾ, ನೀಟ್ ಪರೀಕ್ಷೆ ವಿದ್ಯಾರ್ಥಿಗಳ ಪರವಾಗಿ ನಾವಿವತ್ತು ಅರೇಂಜ್ ಮಾಡ್ಕೊಂಡು ಇರ್ತಕ್ಕಂಥದ್ದು ಸತತವಾಗಿ 4-5 ದಿನದಿಂದ ನಾವು ಫ್ರೀಡಮ್ ಪಾರ್ಕ್ ಅಲ್ಲೇ ಕೂತಿದ್ದೀವಿ. ನೆನ್ನೆನೂ ಸಹ ಒಂದು ದಿನದ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ. ನಾವು ಒಬ್ಬರೇ ಅಂತ ಅಲ್ಲ, ಎಲ್ಲ ಸಾಕಷ್ಟು ಸಂಘಟನೆಗಳು, ಇನ್ನೊಂದು ಪಕ್ಷಗಳು ಎಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು. ಇದು ವಿದ್ಯಾರ್ಥಿಗಳ ಪರವಾಗಿ. ನಾನು ಒಂದೇ ನಿಮಿಷ ಮುಗಿಸ್ತೀನಿ. ನಮ್ಮ ಬಿಜೆಪಿ ವಕ್ತಾರರು ಹೇಳಿದ್ರು, ಖಂಡಿತವಾಗೂ ಇದೆ, ಖಂಡಿತವಾಗ್ಲೂ ನಮ್ಮ ಸಂಘಟನೆ ಇದೆ. ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ ರಾಹುಲ್ ಗಾಂಧಿಗೆ ಟೀಕೆ ಮಾಡಿದ್ರಲ್ಲ. ಹೌದು, ಕಾಂಗ್ರೆಸ್ಗೂ ಟೀಕೆ ಮಾಡಿದ್ರು. ತಪ್ಪು ಮಾಡಿದ್ರೆ ಎಲ್ಲರಿಗೂ ಟೀಕೆ ಮಾಡ್ತಾರೆ. ನಾವು ತಪ್ಪು ಮಾಡಿದಾಗ ಟೀಕೆ ಮಾಡೋದೇ ನಮ್ಮ ಧರ್ಮ. ನಾವು ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡುವಂತವ್ರು. ಕೇಜ್ರಿವಾಲ್ ಅವ್ರನ್ನ ಅನಗತ್ಯ ಆರೋಪದ ಮೇಲೆ ಜೈಲಿಗೆ ಕಳಿಸಿದ್ಯಾರು ಹೇಳಿ? ಅವ್ರು ತಪ್ಪು ಮಾಡಿದ್ರು ಕಳ್ಸು. ಎಲ್ಲಿ ಜನ ಕೋರ್ಟ್ ಏನ್ ಹೇಳ್ತು? ಕೋರ್ಟ್ ಏನ್ ಹೇಳ್ತು? ಪಂಜರದ ಗಿಳಿ ಆಗ್ಬೇಡ್ರಿ ಅಂತ CBI ಪಂಜರದ ಗಿಳಿ ಆಗ್ಬೇಡಿ ಅಂತ ಹೇಳ್ತು, ಉಲ್ಲೇಖ ಮಾಡಿದೆ. ಆಮೇಲೆ ನೋಡಿ ಮೇಡಮ್, ಬಿಡಿ, ನಾನು ಮಾತಾಡೋದು ಬಿಡಿ ಒಂದೇ ನಿಮಿಷ. ನೋಡಿ, ಬಿಜೆಪಿ ಸಂಸ್ಕೃತಿ ಏನಿದೆ ಅಂದ್ರೆ, ಇಲ್ಲಿ ಪ್ರತಿಭಟನಾಕಾರನ ಅರ್ಬನ್ ನಕ್ಸಲೇಟ್ಸ್ ಅಥವಾ ನಕ್ಸಲೇಟ್ ಅಂತ ಈಗಲೇ ಕರೆದಿದ್ದಾರೆ. ಅಂದ್ರೆ ನಿಸ್ಸಹಾಯಕರ ಕೊನೆಯ ಅಸ್ತ್ರ ಅವರ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ಬಿಜೆಪಿಯ ಸಂಸ್ಕೃತಿ. ಅದನ್ನೇ ಇಟ್ಕೊಂಡಿರೋದು. ಇವರು ಫ್ರಸ್ಟ್ರೇಟ್ ಆಗಿದ್ದಾರೆ, ಡೈವರ್ಷನ್ ಟ್ಯಾಕ್ಟಿಕ್ಸ್ ಅನ್ನೋದನ್ನ ಇವರು ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಇಲ್ಲೇ ನೋಡ್ತಾ ಇದ್ದೀವಿ. ಇವರು ನೋಡಿ, ನಾವು 2023ರಲ್ಲಿ ನಾನು ಸಮೇತ ನಮ್ಮ ಕಾವೇರಿ ನಮ್ಮದು ಅಂತ ಹಕ್ಕು, ಕುರುಬೂರು ಶಾಂತಮೂರ್ತಿ ಅವರು, ನಾವು ಆಮ್ ಆದ್ಮಿ ಪಾರ್ಟಿ ಎಲ್ಲರೂ ಸೇರಿ ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿ ಟೌನ್ ಹಾಲ್ ಮುಂದೆ ಮಾಡೋದಕ್ಕೆ ನಮ್ಮನ್ನು ಬಿಡ್ಲಿಲ್ಲ. ಅಲ್ಲಿಂದ ಎತ್ತಾಕೊಂಡ್ಬಂದು ಫ್ರೀಡಮ್ ಪಾರ್ಕ್ ಅಲ್ಲಿ ಇವರೇ ಬಿಟ್ರು, ಪೊಲೀಸ್ನವರೇ ಬಿಟ್ರು. ಅಂದ್ರೆ ಇವು ಎರಡು ಪಕ್ಷಗಳಿಗೆ ಹೆಂಗ್ ಗ್ರಾಂಟ್ ಮಾಡಿದ್ರು? ಈ ಪಕ್ಷ ಹೋಗಿ ಆ ಕಚೇರಿ ಮುಂದೆ ಪ್ರತಿಭಟನೆ ಮಾಡುತ್ತೆ, ಆ ಪಕ್ಷ ಹೋಗಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡುತ್ತೆ. ಅಂದ್ರೆ ಇವರೇ ಹೇಳ್ತಾರೆ ಪ್ರತಿಭಟನೆ ಮಾಡಬೇಕಾದ ಸ್ಥಳ ಫ್ರೀಡಮ್ ಪಾರ್ಕ್ ಅಂತ. ಫ್ರೀಡಮ್ ಪಾರ್ಕ್ ಅನ್ನ ಬಳಸ್ಕೊಳ್ಳಿಲ್ಲ. ಯಾಕೆ? ಇವ್ರ ಮೇಲೆ ಕಠಿಣವಾದ ಕ್ರಮ ಆಗ್ಬೇಕಲ್ವ ಈ ಎರಡು ಪಕ್ಷಗಳ ಮೇಲೆ. ನಮಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯನ? ಹೋರಾಟಗಾರರಿಗೊಂದು ನ್ಯಾಯ, ಬೇರೆ ಪಕ್ಷಗಳಿಗೊಂದು ನ್ಯಾಯ, ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಒಂದು ನ್ಯಾಯನ? ಹೇಗೆ ಇದನ್ನ ಸಮರ್ಥಿಸ್ಕೊಳ್ಳೋದು? ಯಾಕೆ ಈ ರೀತಿ ಅಂತ ಮಾಡ್ತಾ ಇದ್ರ? ಇವತ್ತು ಮಾಡ್ಬೇಕಾದಂತ ಬಿಜೆಪಿ, ಕರ್ನಾಟಕ ಬಿಜೆಪಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು. ಬರ ಆಗಿದೆ, ಇವತ್ತು ನೀರಿಲ್ಲ, ನೀಟ್ ಪರೀಕ್ಷೆ ಅಧ್ವಾನ ಆಗಿದೆ, ಅದ್ರ ಬಗ್ಗೆ ನೀವು ಹೋರಾಟ ಮಾಡಿ, ಬರದ ಬಗ್ಗೆ ಹೋರಾಟ ಮಾಡಿ. ನೀವು ಬಿತ್ತನೆ ಬೀಜ ಸರಿಯಾಗಿ ಸಮರ್ಪಕವಾಗಿ ಕೊಟ್ಟಿಲ್ಲ, ನಿಮ್ಮ ಕೇಂದ್ರ ಸರ್ಕಾರ ಯೂರಿಯಾ ಕೊಟ್ಟಿಲ್ಲ, ರಸಗೊಬ್ಬರ ಕೊಟ್ಟಿಲ್ಲ, ಅದ್ರ ಬಗ್ಗೆ ಹೋರಾಟ ಮಾಡಿ. ಯಾವ ರೀತಿ ಹೋರಾಟ ಮಾಡ್ತಾ ಇದ್ದೀರಾ? ಇವತ್ತು ಗ್ಯಾರಂಟಿ ರೂಪದಲ್ಲಿ ಇವರು ಮೋಸ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳು ತಲುಪಿಸ್ತಾ ಇಲ್ಲ, ಗೃಹಲಕ್ಷ್ಮಿ ಕೊಡ್ತಾ ಇಲ್ಲ, 2000 ಕಟ್ ಮಾಡಿದ್ದಾರೆ, ಮತ್ತೆ ವಿದ್ಯುತ್ ಅನ್ನ ಕಟ್ ಮಾಡಿ ಎಲ್ಲ ಫಾರ್ಮ್ ಫಿಲ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡಿ, ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿ. ರಾಜ್ಯದ ಜನರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಇವರು ಪಕ್ಷಗಳ ವಿರುದ್ಧ ಪಕ್ಷ. ಅವರೇನೋ ಕಾಂಗ್ರೆಸ್ ಸರ್, ಅಧಿಕಾರ ಯಾಕೆ ಕಳ್ಕೊಂಡ್ರಿ ಅಂತ ವ್ಯಂಗ್ಯ ಮಾಡೋದು ಬಹಳ ಸುಲಭ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಅರ್ಥ ಮಾಡ್ಕೋಬೇಕು. ಮ್ಯಾನಿಪುಲೇಟ್ ಯಾರು ನೀವು ತಪ್ಪನ್ನು ನಾವು ಹೇಳ್ತಾ ಇದೀವಿ, ನೀವು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ಎಚ್ಚರಿಕೆ ಗಂಟೆ ನಾವು ಕೊಡ್ತಾ ಇರೋದು. ಸರ್ಕಾರದಿಂದ ತೊಲಗಿ ಅಂತ ಹೇಳ್ತಾ ಇಲ್ಲ, ನಿಮ್ಗೆ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ ಕಾಂಗ್ರೆಸ್ಗೆ. ನೀವು ಬಿಜೆಪಿ ತರ ಮೊಂಡತನ ಮಾಡಿದ್ರೆ ಬಿಜೆಪಿ ಏನಾಗಿದೆ ಅದೇ ರೀತಿ ಆಗುತ್ತೆ ಕರ್ನಾಟಕದಲ್ಲಿ. ವಿನಾಯಕ್ ಸರ್, ಈಗ ಆಮ್ ಆದ್ಮಿ ಪಾರ್ಟಿಗೆ ನಾನೊಂದು ಪ್ರಶ್ನೆ ಕೇಳಿದೆ. ಇವರು ಈ ಡೆಲ್ಲಿ ಪಂಜಾಬ್ನಲ್ಲಿ ಆಕ್ಟಿವ್ ಆಗಿರುವಷ್ಟು, ಅಗ್ರೆಸಿವ್ ಆಗಿ ಹೋರಾಟ ಮಾಡುವಷ್ಟು ಕರ್ನಾಟಕದಲ್ಲಿ ನಾಟ್ ಇವನ್ 10% ಅಂತ ಆರೋಪ ಇದು. ಬಹುಶಃ ಇವರಿಬ್ರಿಬ್ರೇ ಕಿತ್ತಾಡ್ಬೇಕಾದ್ರೆ ಮತ್ತೊಂದು ಪಾರ್ಟಿ ಅಗತ್ಯ ಇದೆ. ಅದು ಆಮ್ ಆದ್ಮಿ ಪಾರ್ಟಿನೇ ಆಗ್ಲಿ ಅಂತ ನಾನು ಕೇಳ್ತಾ ಇಲ್ಲ. ಇವ್ರು ಅದನ್ನ ಯುಟಿಲೈಸ್ ಮಾಡ್ಕೊಳಕ್ ಬರ್ತಾ ಇಲ್ಲ, ಇವ್ರಿಗೆ ಬಳಕೆ ಮಾಡ್ಕೊಳಕ್ ಬರ್ತಾ ಇಲ್ಲ ಅಂತ ಅನ್ಬೋದಾ ನೀವು? ಈ ರೀತಿ ಚರ್ಚೆ ನಾವು ಮಾಡ್ಬೋದಾ?
ಮಾಡ್ಬೋದು, ಬಟ್ ಮೂಲ ಚರ್ಚೆ ಉದ್ದೇಶ ಏನಿದೆ ಅಥವಾ ಮೂಲ ಚರ್ಚೆ ಏನಿದೆ ಅದು ಅದರಿಂದ ಬಿಟ್ಟು ಹೋಗುತ್ತೆ. ಈಗ ಉದಾಹರಣೆಗೆ ನೀಟ್ ಏನು ಲೀಕ್ ಆಯ್ತು ಅದ್ರ ಬಗ್ಗೆ ಚರ್ಚೆ, ಯಾಕಂದ್ರೆ ಅದ್ರ ನಂತರ ಈ ಪ್ರತಿಭಟನೆ ಬಂದಿರೋದು ಅಂತ. ಹಾಳು ಮಾಡ್ಬಿಟ್ರಲ್ಲ ಸರ್. ಈಗ- ನೀಟ್ ಈಗ ಅನ್ನೋ ಗಂಭೀರ ನಿಮ್ಗೂ ಗೊತ್ತು. ವಿಚಾರನ ಮೊಟ್ಟೆ ತಲೆ ಮೇಲೆ ಹೊಡ್ಕೊಂಡ್ರು ಅಥವಾ ಒಡ್ಸಿದ್ರು ಏನೋ ಆಗಿ ಅದು ಒಂದ್ ಒಂದು- ಮೊಟ್ಟೆಗೆ ಸೀಮಿತ ಆಗ್ಬಿಡ್ತಲ್ಲ ನೀಟ್ ಎಕ್ಸಾಮ್ ಅಂತ ನಾನು ಕೇಳೋದು. ಅದು ಒಂದಾಯ್ತು. ಆದ್ರೆ ಕರ್ನಾಟಕದಲ್ಲೂ ಹಿಂದೆ 4-5 ಸರಿ PU ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಹೌದು. ಕಳೆದ 25 ವರ್ಷದಿಂದ KPSC ಒಂದ್ ಎಕ್ಸಾಮ್ ಸರಿಯಾಗಿ ನಡೆದಿಲ್ಲ, ಒಂದ್ ಅಪಾಯಿಂಟ್ಮೆಂಟ್ ಸರಿಯಾಗಿ ನಡೆದಿಲ್ಲ. 97ರ ಕೇಸ್ಗಳು ಇನ್ನೂ ನಮ್ಮ ಹೈಕೋರ್ಟ್ ಅಲ್ಲಿ ಬೇರೆ ಬೇರೆ ಕೋರ್ಟ್ಗಳಿದಾವೆ KPSC ಅಲ್ವಾ. ಈಗ ನಮ್ಮಲ್ಲಿರೋರು ಸ್ಟೂಡೆಂಟ್ ತಾನೆ, ನಮ್ಮಲ್ಲಿ ಸಫರ್ ಆಗ್ತಿರೋರು ಯೂತ್ಸ್ ತಾನೆ. ಗೌರ್ಮೆಂಟ್ ಯಾವ್ದಾದ್ರು ಇರ್ಲಿ, ಅದ್ರ ಮಧ್ಯೆ ಬಿಜೆಪಿದು ಬಂದು ಹೋಗಿದೆ, ಕಾಂಗ್ರೆಸ್ದು ಬಂದು ಹೋಗಿದೆ, ಈ ನಡುವೆ ಕುಮಾರಸ್ವಾಮಿನೂ 2 ವರ್ಷ ಮಾಡಿದ್ದಾರೆ, ಎಲ್ಲ ಆಗಿದೆ. ಬಟ್ ಇದು ಯಾವ್ದಾದ್ರು ಸರಿಯಾಗಿದ್ಯಾ? ಪಂಜಾಬ್ನಲ್ಲೂ ಪೇಪರ್ ಲೀಕ್ ಆಗಿದೆ, ಮಧ್ಯಪ್ರದೇಶದಲ್ಲಿ ಲೀಕ್ ಆಗಿದೆ, ಎಲ್ಲಿ ಲೀಕ್ ಆಗಿಲ್ಲ ಹೇಳಿ ಪೇಪರ್? ಎಲ್ಲಾ ಪಾರ್ಟಿಯವ್ರು ಇರೋದ್ರು, ಎಲ್ಲಾ ಪಾರ್ಟಿ ಅಧಿಕಾರ ಇದ್ದಾಗಲೂ ಅಲ್ಲೂ ಪೇಪರ್ ಲೀಕ್ ಆಗಿದೆ. ಇದನ್ನ ಸರಿ ಮಾಡೋದು ಹೇಗೆ ಅಂತ ಈ ಯೋಚನೆ ಮಾಡ್ಬೋದು. ವಿದ್ಯಾಭ್ಯಾಸ ಶಿಕ್ಷಣ ಕೊಡಿಸ್ಬೇಕು ನಮ್ಮ ಮಕ್ಕಳಿಗೆ, ಏನೋ ಉದ್ಧಾರ ಆಗ್ಬಿಡ್ತಾರೆ ಅನ್ನೋ ಕಲ್ಪನೆಯನ್ನೇ ಮಸಿ ಬಳಿದ್ಬಿಟ್ರು ಆ ಕಲ್ಪನೆಗಳಿಗೆ ಈ ರಾಜಕೀಯ ಪಕ್ಷಗಳು ಸೇರ್ಕೊಂಡು. ಈಗ ಹಾಗೆ ಆಗಿದೆ. ನಮ್ಮ ವ್ಯವಸ್ಥೆ ಹೇಗಾಗಿದೆ ಅಂದ್ರೆ, ಕರ್ನಾಟಕದಲ್ಲಿ ಯಾರಾದ್ರೂ ಒಬ್ರು ನಾನು KPSC ಎಕ್ಸಾಮ್ ಬರೆದು ನಾನು ಸರ್ಕಾರಿ ನೌಕರಿ ತಗೋತೀನಿ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಇರೋ ಪರಿಸ್ಥಿತಿ ಇವತ್ತಿದ್ಯಾ? ಇಲ್ಲ ಇಲ್ಲ ಇಲ್ಲ. ಯಾರಾದ್ರೂ ಆತರ ಒಂದ್ ಪ್ರಯತ್ನ ಮಾಡ್ಬೋದಾ? ಯಾರು ಮಾಡಲ್ಲ, ಯಾರು ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಇವತ್ತು 20 ವರ್ಷ ಆದ್ರೂ ಜಾಬೇ ಸಿಕ್ಕಿಲ್ಲ ಅಂದ್ರೆ ಅವ್ನು ಏನ್ ಮಾಡ್ತಾನೆ ಪಾಪ ಎಕ್ಸಾಮ್ ಬರೋದು? ಆ ಎಕ್ಸಾಮ್ ಬರೀತಾರೆ, ಇನ್ಯಾವುದೋ ಪಾಪ ಬೇರೆ ಬೇರೆ ಕೆಲಸ ಮಾಡ್ಕೊಂಡಿರ್ತಾರೆ. ಎಷ್ಟು ಜನ ಸಫರ್ ಆಗ್ತಾ ಇದಾರೆ ಕರ್ನಾಟಕದಲ್ಲಿ. Correct. ಇವತ್ತು ಅಪಾಯಿಂಟ್ಮೆಂಟ್ ಆರ್ಡರ್ ಇದೆ, ಅವರಿಗೆ ಇವರು ಯಾರು ASI ಪೋಸ್ಟ್ಗೆ 125 ಜನ ಅಪಾಯಿಂಟ್ಮೆಂಟ್ ಆಗಿದ್ದಾರೆ, ಸಂಬಳ ಕೊಡ್ತಾ ಇದ್ದಾರೆ, ಅವ್ರಿಗೆ ಪೋಸ್ಟಿಂಗ್ ಕೊಟ್ಟಿಲ್ಲ ಗೊತ್ತಾ? ಯಾಕಂದ್ರೆ ಕೇಸ್ ಇದೆ ಅಂತ. ಸರ್ಕಾರಕ್ಕೆ ಲಾಸ್ ಅಲ್ವಾ ಇದು? ನಿಮ್ಮ ಟ್ಯಾಕ್ಸ್ ದುಡ್ಡು ತಾನೆ ಇವರು ಅವ್ರಿಗೆ ಸಂಬಳ ಕೊಡ್ತಾ ಇರೋದು. ಅವ್ರಿಗೆ ಪೋಸ್ಟಿಂಗ್ ಇಲ್ಲ, ಅವ್ರಿಗೆ ಕೆಲಸ ಇಲ್ಲ. ಈ ತರ ಸಾವಿರಾರು ಅವ್ಯವಸ್ಥೆಗಳು ನಮ್ಮಲ್ಲೂ ಇದಾವೆ, ಅವ್ರಿಗೂ ಇದಾವೆ. ನೀಟ್ ಪರೀಕ್ಷೆನೂ ಲೀಕ್ ಆಗಿದೆ, ಯಾರು ಲೀಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಅದ್ರಲ್ಲಿ ಸರ್ಕಾರದವರು ಯಾರು ಮಿನಿಸ್ಟರ್ ಇಲ್ಲ ಆಫೀಸರ್ಸ್ ಭಾಗಿಯಾಗಿದಾರ? ಈವರೆಗೆ 7 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರು ಯಾರ್ಯಾರಿದ್ದಾರೆ? ಪಬ್ಲಿಕ್ ಡಾಕ್ಯುಮೆಂಟ್ ಇದೆ, ಯಾರಿದ್ದಾರೆ ಅವ್ರು. ನಾವು ಶಿಕ್ಷೆ ಕೇಳ್ತಾ ಇಲ್ಲ, ತನಿಖೆ ಆಗ್ತಾ ಇದೆ. ತನಿಖೆ ಮುಗಿದ್ಮೇಲೆ ಶಿಕ್ಷೆ ಯಾರಿಗೆ ಸಿಗ್ಬೇಕೋ ಸಿಗುತ್ತೆ. ಹೊಣೆಗಾರಿಕೆ ಹೊತ್ಕೊಳ್ಳೋ ಯೋಗ್ಯತೆ ಯಾರಿಗಾದ್ರೂ ಒಬ್ರಿಗೆ ಇರ್ಬೇಕಲ್ವಾ? ಅದೇನಂತ ಕಾಸ್ಟ್ಲಿ ವಿಚಾರನೇನ್ರಿ ಲೋಹಿತ್ ಅವ್ರೆ? ವ್ಯವಸ್ಥೆಗೆ ಬಲಿಯಾಗಿದ್ದಾರೆ, ವ್ಯವಸ್ಥೆಗೆ ಕೊಲೆಯಾಗಿದ್ದಾರೆ 18-19 ಜನ ವಿದ್ಯಾರ್ಥಿಗಳು, ಲಕ್ಷಾಂತರ ಜನ. ಅದೇನು 8-9 ಗಂಟೆ ಕುತ್ಕೊಂಡು ಓದೋದಲ್ಲ, ತಪ್ಪಸ್ಸೋದು. ನಿಮಗೆ ಗೊತ್ತಿಲ್ದಲ್ಲ ಇರೋದೇನಲ್ಲ. ನೀಟ್ ಎಕ್ಸಾಮ್ ಅಂದ್ರೆ ಏನು ಹುಡುಗಾಟನ? ಈ ಕಡೆ ಕಾಲೇಜ್ ನಡೆಸೋರಿಗೆ ಸಮಸ್ಯೆ ಆಗ್ತಾ ಇದೆ, ಓದುವಂತಹ ಮಕ್ಳಿಗೆ ಸಮಸ್ಯೆ ಆಗ್ತದೆ. ಹೊಣೆಗಾರಿಕೆ ತಗೊಂಡು ಒಂದು ರಾಜೀನಾಮೆ ಕೊಡ್ಸಕ್ಕೆ ಅಥವಾ ಆ ಪುಣ್ಯಾತ್ಮನೇ ರಾಜೀನಾಮೆ ಕೊಡಕ್ಕೆ ಏನ್ ಸಮಸ್ಯೆ? ರಾಜಕೀಯ ರಾಜೀನಾಮೆನೇ ಪರಿಹಾರ ಅಲ್ಲ ನೋಡಿ. ಮತ್ತೇನ್ ಒಂದ್ ನಿಮಿಷ, ಪರಿಹಾರ? ಈ ದೇಶ ಬಾರಿ ಭೌಗೋಳಿಕವಾಗಿ ಬಾರಿ ದೊಡ್ಡ ದೇಶ, ಇಷ್ಟೊಂದು ದೊಡ್ಡ ಜನಸಂಖ್ಯೆ ಇದೆ. 99 ಸರಿ ಧರ್ಮೇಂದ್ರ ಇದ್ದಾಗ ಪ್ರಧಾನ್ ಅವರು ಒಂದ್ ನಿಮಿಷ, ಶಿಕ್ಷಣ ಸಚಿವರಾದ ನಂತರ ಅವರು ಎಷ್ಟು ಎಕ್ಸಾಮ್ಗಳು ಈ ರೀತಿ ಅಧ್ವಾನಾಗಿ ಹಳ್ಳ ಇಟ್ಕೊಂಡು ಲೆಕ್ಕ ಕೊಡಿ ಮೇಡಮ್. ನೀವು ಅಷ್ಟು ಹೇಳ್ತಿರಲ್ಲ, ಕಾಂಗ್ರೆಸ್ ಆಡಳಿತದಲ್ಲಿ ಎಷ್ಟು ನೋಡ್ರಿ 2G ಆಯ್ತು, ಧರ್ಮೇಂದ್ರ ಪ್ರಧಾನ್ ಇದೆ. 2G ಸ್ಪೆಕ್ಟ್ರಮ್ ಅಲ್ಲಿ ಎ ರಾಜ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೋ? ಕೊಟ್ಟಿದ್ದಾರೋ? ಎ ರಾಜ ರಾಜೀನಾಮೆ ಕೊಡೋವರೆಗೂ ಪ್ರತಿಭಟನೆ ಮಾಡಿದ್ದಾರೋ? ಯುವರಾಜ್ ಪಾಟೀಲ್ ಅವರು 2008 ತಡೀರಿ. ನಾವು ಕೇಳ್ತಾ ಇರೋದು ಪ್ರಸ್ತುತ ನಮಗೆ ಶಿಕ್ಷಣ ಮಂತ್ರಿಗಳು ಯಾರು ಅಂದ್ರೆ ನಾವು ಕಾಂಗ್ರೆಸ್ ನಲ್ಲಿ ಯಾರಿದ್ರು ಅಂತ ಹೇಳಲ್ಲ, ಮಾಜಿ ಮಂತ್ರಿಗಳ ಹೆಸರು ಹೇಳಲ್ಲ, ಧರ್ಮೇಂದ್ರ ಪ್ರಧಾನ್ ಅಂತ ಹೇಳ್ತೀವಿ. ಧರ್ಮೇಂದ್ರ ಪ್ರಧಾನ್ ಅವರು ಈ ಹೊಣೆಗಾರಿಕೆ ಒತ್ಕೊಳಕ್ ಯಾಕೆ ಮುಂದಾಗ್ತಾ ಇಲ್ಲ? ದೇಶದ ಪ್ರಧಾನಿಗಳು ಇದ್ರ ಬಗ್ಗೆ ಯಾಕೆ ಸೊಲ್ಲೆತ್ತುತ್ತಾ ಇಲ್ಲ? ರಾಜೀನಾಮೆ ಯಾಕೆ ಕೊಡಿಸ್ತಾ ಇಲ್ಲ? ವಿದ್ಯಾರ್ಥಿಗಳಿಗೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ? ಶಿಕ್ಷಣ ವ್ಯವಸ್ಥೆ ಯಾಕೆ ಸರಿ ಆಗ್ತಾ ಇಲ್ಲ? ಇದು ಉತ್ತರ ಕೊಡಿ. ನೋಡಿ, ಅಲ್ಲಿ ಆಗಿರೋಂಥ ಲೋಪದೋಷ ತಪ್ಪೇನಾಗಿದೆ, ಅಲ್ಲಿ ಆಗಿರೋ ಇವರು ಯಾರೋ ಒಂದಿಷ್ಟು ಅಧಿಕಾರಿಗಳು ಮಾಡಿರೋಂಥ ತಪ್ಪು, ಅದನ್ನ ಸಮಗ್ರವಾದಂತ CBI ತನಿಖೆ ಆಗ್ತಾ ಇದೆ. ಒಂದ್ ನಿಮಿಷ ಕೇಳಿ. ಅಧಿಕಾರಿಗಳು ಅದರಲ್ಲಿ ಸರ್ಕಾರ ಯಾವುದೇ ರೀತಿ ಇದರಲ್ಲಿ ಪಾಲ್ಗೊಂಡಿಲ್ಲ. ಒಂದು ಧರ್ಮೇಂದ್ರ ಪ್ರಧಾನ್ ಅವರ ಹಿನ್ನೆಲೆ ಇತಿಹಾಸ ಯಾವ ರೀತಿ ಇದೆ ಅಂದ್ರೆ, ವಿದ್ಯಾರ್ಥಿ ದಶೆಯಿಂದನೂ ಈ ಒಂದು ವಿದ್ಯಾರ್ಥಿಗಳ ಒಂದು ಬದುಕು ಸುಧಾರಣೆಗೋಸ್ಕರ ಅವರಿಗೆ ಈ ರೀತಿ ಸಾಕಷ್ಟು ಹಲವಾರು ನೀಟ್ CET ವಿಚಾರದಲ್ಲಿ ಹೋರಾಟ ಮಾಡ್ಕೊಂಡೇ ಬಂದಿರುವಂತ ಧರ್ಮೇಂದ್ರ ಪ್ರಧಾನ್ ಇವತ್ತು ನಮ್ಮ ಸರ್ಕಾರಕ್ಕೆ ಗೊತ್ತಿದೆ, ಅವರ ಕಾಳಜಿ ಕಳಕಳಿ, ಅವರ ಬದ್ಧತೆ ಗೊತ್ತಿದೆ, ಅವರ ಪಾರದರ್ಶಕತೆ ಗೊತ್ತಿದೆ, ಅವರ ಆಡಳಿತಾತ್ಮಕ ಚಾತುರ್ಯತೆ ಗೊತ್ತಿದೆ. ಧರ್ಮೇಂದ್ರ ಪ್ರಧಾನ್ ಯಾವುದೇ ರೀತಿ ತಪ್ಪಿಲ್ಲ ಅನ್ನೋ ಅರಿವಿತ್ಕೊಂಡೇ ನಾವು ಅವರಿಗೆ ಅವರು ರಾಜೀನಾಮೆ ಕೊಟ್ಟಿಲ್ಲ.
ನೀವೇನ್ ಜಡ್ಜ ಬಿಜೆಪಿ ತನಿಖೆ ಆಗ್ಲಿ ಮೇಡಮ್, ಅದು ಧರ್ಮೇಂದ್ರ ಪ್ರಧಾನ್ ಇಂಥ ಪಿಲ್ಲಾದ ನೀವೇನ್ ಜಡ್ಜ ರಾಜೀನಾಮೆ ಧರ್ಮೇಂದ್ರ ಪ್ರಧಾನ್ ತನಿಖೆ ಆಗೋವರೆಗೂ ಆದ್ರೂ ರಾಜೀನಾಮೆ ಕೊಡ್ಲಿ. Clean sheet ಮೇಲೆ ಅವರೇ ವಹಿಸ್ಕೊಂಡಿರ್ಬೇಕು. ಪ್ರಧಾನಮಂತ್ರಿಗಳ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿ. ಪ್ರಧಾನಮಂತ್ರಿಗಳು ನೀವು ಚರ್ಚೆ ಮಾಡ ಬನ್ನಿ ಅಂತ ಮಾತೆತ್ತಿದ್ರೆ ವಿದ್ಯಾರ್ಥಿಗಳ ಕಲ್ಯಾಣಕ್ಕಿಂತ ಮುಂಚೆ ನಮ್ಗೆ ಯಾವುದೇ ರೀತಿಯ ಆದ್ಯತೆ ಇಲ್ಲ. ವಿದ್ಯಾರ್ಥಿಗಳ ಕಲ್ಯಾಣವೇ ಅತಿ ಪ್ರಮುಖವಾದ ವಿಚಾರ ಅಂತ ಹೇಳಿ ಒಬ್ಬ ಪ್ರಧಾನಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಅಂತ ಅನಿಸ್ಕೊಂಡಿರೋ ಒಂದು ಪಕ್ಷ ಇದೆಯಲ್ಲ, ಹೌದು, ಮಾತೆತ್ತಿದ್ರೆ ಈ ಗೃಹ ಮಂತ್ರಿ ಆಗಿರೋ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಮಂತ್ರಿ ಪಟ್ಟ ತೆಗೆದು ನೀವು RSS ಮಂತ್ರಿ ಅಂತ ಪಟ್ಟ ಕಟ್ಟಿದಿರಿ. ಕಲಬುರಗಿಯಲ್ಲಾಗಿರೋ ಎಡವಟ್ಟು, ಜೈಲಲ್ಲಿ ತಪ್ಪಿಸ್ಕೊಂಡಿರೋದಾಗಿರ್ಬೋದು, ರಾಜ್ಯದಲ್ಲಿ ಇನ್ನೇನೇ ಕಾನೂನು ಸುವ್ಯವಸ್ಥೆ ಹದಗೆಟ್ಟರೂ ಕೂಡ ನೀವು ಫಸ್ಟಿಗೆ ಕೈ ಹಾಕದಲ್ಲಿ ಗೊತ್ತಾ, ಗೃಹ ಮಂತ್ರಿಗಳ ರಾಜೀನಾಮೆ ಆಗಬೇಕು, ಪ್ರಿಯಾಂಕಾ ಖಾಂಡಿ ಅವರ ರಾಜೀನಾಮೆ ಆಗಬೇಕು ಅಂತ ಕೇಳ್ತೀರಿ. ಯಾವ ನೈತಿಕತೆ ಇಟ್ಕೊಂಡು ರಾಜೀನಾಮೆ ಪದ ಬಳಸ್ತೀರಿ ನೀವು? 20 ಜನರ ಕೊಲೆ ಆಗಿದೆಯಲ್ರಿ ವ್ಯವಸ್ಥೆ ವಿಚಾರವಾಗಿ 20 ಜನ ನೀಟ್ ಎಕ್ಸಾಮ್ ಬರೆಯೋ ಮಕ್ಕಳು ಕೊಲೆ ಆಗಿದೆ. ರಾಜೀನಾಮೆ ಕೊಡ್ಸೋ ಯೋಗ್ಯತೆ ಇಲ್ಲ ಅಂದ್ರೆ ನೋಡಿ ಅದೇನ್ರಿ ಭಯ ಅವ್ರ ಮೇಲೆ ನಿಮ್ಗೆ? ಈ ಒಂದು ಅವಧಿನಲ್ಲಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಧರ್ಮೇಂದ್ರ ಪ್ರಧಾನ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದ್ಮೇಲೆ 21 ಜನ ಸತ್ತೋ ತೀರ್ಕೊಂಡು ಇದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಏನು ಪ್ರತಿಪಕ್ಷಗಳು ಆರೋಪ ಮಾಡ್ತಿದ್ದಾರೆ. ಒಂದ್ ನಿಮಿಷ, ಎಲ್ಲದಕ್ಕೂ ನೀವು ನೀವು ತರ್ಕ ಹಾಕುವಂತ ಪ್ರಯತ್ನ ಆಗದ್ ಬೇಡ, ಇದು ತಪ್ಪು ಸಂದೇಶ ಹೋಗೋದ್ ಬೇಡ. ಹೌದು, ಕೆಲವರು ಒಂದ್ ನಿಮಿಷ ವಿಷ ಕುಡ್ದಿದ್ದು ಒಬ್ಬ ವಿದ್ಯಾರ್ಥಿ ಸತ್ರುನು ಅದು ಒಂದು ತಪ್ಪೇ, ಅದು ಸರ್ಕಾರದ್ದು, ಆಯ್ತಾ? ಒಂದ್ ನಿಮಿಷ, ಆದ್ರೆ 21 ಜನ ಏನು ಉಲ್ಲೇಖ ಮಾಡ್ತಾ ಇದ್ದೀರಾ? ಅಥವಾ ಏನು ಪ್ರತಿಯೊಬ್ಬ ಯುವಕರು ಸಹ ಈ ಮಾತುಗಳನ್ನು ಕೇಳ್ಕೋಬೇಕು. ಭಾರತದ ಪ್ರತಿಯೊಬ್ಬ ಯುವಕರು ಇವತ್ತಿನ ಮಾತುಗಳನ್ನು ಕೇಳ್ಕೋಬೇಕು. ಇವತ್ತು ಅನುಮಾನ ಪಡ್ತಾರಲ್ಲ ಆ ಯುವಕರು ಇವರ ವಿರುದ್ಧ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಯಾಕೆಂದ್ರೆ ಇವರಿಗೆ ಕೆಲಸ ಕೊಡುವಂತ ಯೋಗ್ಯತೆ ಇಲ್ಲ, ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ನಿರ್ವಹಣೆ ಮಾಡುವ ಯೋಗ್ಯತೆ ಇಲ್ಲ. ಕೇವಲ ಅವರ ಮತ ಬೇಕು, ಶ್ರೀರಾಮನ ಹೆಸರಲ್ಲಿ ಮತ ಬೇಕು, ಪಾಕಿಸ್ತಾನದ ಹೆಸರಲ್ಲಿ ಮತ ಬೇಕು, ಬಾಂಗ್ಲಾದೇಶದ ಹೆಸರಲ್ಲಿ ಮತ ಬೇಕು. ಇವರು ಅಧಿಕಾರಕ್ಕೋಸ್ಕರ ಬಂದಿರತಕ್ಕಂಥವರು, ದೇಶದ ಉದ್ಧಾರ ಮಾಡೋಕ್ಕೋಸ್ಕರ ಬಂದಿರತಕ್ಕಂಥವರಲ್ಲ. ಇವರು ಕೇವಲ ಅಧಿಕಾರಕ್ಕೋಸ್ಕರ ಬಂದಿರತಕ್ಕಂಥ ಜನ. ದೇಶದ ಜನ ಸಾವಿನ ಮೇಲೆ ಶವಗಳ ಮೇಲೆ ಅಧಿಕಾರವನ್ನು ತಡಿರಿ. ಪ್ರಧಾನಿಗಳು ಹೇಳಿದ್ದಾರೆ ರಾಜ್ಯಗಳು ಹೊಣೆ ಹೊತ್ಕೋಬೇಕು ಅಂತ. ಅವ್ರು ಹೊಣೆ ಹೊತ್ಕೊಳ್ಳೋಕ್ಕಿಂತ ಮುಂಚೆ ನೀವು ಹೊಣೆಗಾರಿಕೆ ಹೊತ್ಕೊಂಡು ತೋರಿಸ್ರಿ, ರಾಜೀನಾಮೆ ಕೊಡಿಸ್ರಿ. ಯಾಕ್ರಿ ಆಗ್ತಾ ಇಲ್ಲ? ವಿದ್ಯಾರ್ಥಿಗಳು ಸತ್ತಿರೋದ್ನು ಆರೋಪ ಅನ್ನೋದನ್ನ ಮಾತಾಡ್ತಾ ಇದೀರಲ್ರಿ ನೀವು. ವಿದ್ಯಾರ್ಥಿಗಳಿಗೆ ಅಲ್ಲಿ ಪ್ರೊಟೆಸ್ಟ್ ಮಾಡೋರಿಗೆ ನಕ್ಸಲೈಟ್ ಅಂತೀರಿ, ರೈತರಿಗೆ ಖಲಿಸ್ತಾನಿಗಳು ಅಂತೀರಿ, ಈ ಸತ್ತಿರೋರಿಗೆ ಆರೋಪ ಅಂತೀರಾ? ಈ ಬಾಹ್ಯ ಶಕ್ತಿಗಳ ಸಾಮಾಜಿಕ ಘಾತಕ ಶಕ್ತಿಗಳಿದಾರಲ್ಲ ಅವ್ರಿಗೆ ಹೇಳ್ತೀವಿ, ನೀವೆಲ್ಲರೂ ಅದೇ ತರ ಅಂತ ಅನ್ಕೊಳಕ್ ಹೋಗ್ಬೇಡಿ. ನಮಗೆ ಗೊತ್ತಿದೆ, ನಮ್ಮ ಪಕ್ಷ ನಮಗೆ ಗೊತ್ತಿದೆ, ನಮ್ಮ ಪಕ್ಷಕ್ಕೆ ಗೊತ್ತಿದೆ, ನಮ್ಮ ಸರ್ಕಾರಕ್ಕೆ ಗೊತ್ತಿದೆ ಯಾರು ಇದರಲ್ಲಿ ಬಾಹ್ಯ ಶಕ್ತಿ ಎಕ್ಸಾಂಪಲ್ ತಗೊಳ್ಳಿ. ನೀವು ಕರ್ನಾಟಕ ತಗೊಳ್ಳಿ, ಎಲ್ಲೆಲ್ಲೆಲ್ಲಿ ಬಿಜೆಪಿ ಈಗಿಲ್ಲ. ನೀವು ಬಿಜೆಪಿ ರಾಜ್ಯದಲ್ಲಿ ಹಿಂದೆ ಇದ್ದಾಗ ಬೇರೆ ಎಲ್ಲೆಲ್ಲಿ ರಾಜ್ಯದಲ್ಲಿ ಬಿಜೆಪಿ ಇದೆ, ಅಭಿವೃದ್ಧಿ ಹೆಸರು ಹೇಳ್ಕೊಂಡು ನಾವು ಉದ್ಧಾರ ಆಗಿದ್ದೀವಿ, ಎಲೆಕ್ಷನ್ ಗೆದ್ದಿದ್ದೀವಿ ಅಂತ ಒಂದೇ ಒಂದು ಉದಾಹರಣೆ ತೋರಿಸ್ರಿ. ನೀವು ಹೇಳಿರೋದೇ ಬರೀ ಜನರನ್ನ ಭಾವನಾತ್ಮಕವಾಗಿ ಸೆಳೆಯೋದು, ಪ್ರಚೋದನೆ ಕೊಡೋ ಹೇಳಿಕೆ ಕೊಡೋದು, ಹಿಂದೂ ಇವನು ಮುಸ್ಲಿಂ ಅನ್ನೋದು, ಪಾಕಿಸ್ತಾನಿ ಅನ್ನೋದು, ಪ್ರತಿಭಟನೆ ಬಿಜೆಪಿಗೆ ನಮ್ಮ ದೇಶಕ್ಕೆ, ನಮ್ಮ ಒಂದು ರಾಜ್ಯಕ್ಕೆ ಅಭಿವೃದ್ಧಿ ಪೂರಕವಾದಂತ ವಿಚಾರಗಳು ಯಾವ್ದಿದೆ ಅಂತ ನಿಮಗೆ ಆದ್ಯತೆ ಯಾವ ರೀತಿ ಗೊತ್ತಿದೆ. ಏನು NDRF ದುಡ್ಡು ಕೊಡಲಿಲ್ಲ, ಆದ್ಯತೆ ಕೊಡುವಂತಹ ವಿಚಾರಗಳು ಯಾವುದು? ರಾಮನ ದೇವಸ್ಥಾನ ಕಟ್ಟೋದು, ಯಾವುದು ರಾಮನ ದೇವಸ್ಥಾನ ನೀವು ಕಟ್ಟಿರೋದು ನರೇಶನ್ ಏನ್ರಿ? ನರೇಶನ್ ಏನ್ರಿ? ಡೆಫಿನೆಟ್ಲಿ ಅಂತಿರಲ್ರಿ. ರಾಮನ ದೇವಸ್ಥಾನ ನೀವು ಕಟ್ಟಿರೋದು ನರೇಶನ್. ನೀವೇ ಹೇಳಿದ್ರ ರಾಮನ ಹೆಸರು ನಾವು ಅಧಿಕಾರ ಕಳ್ತನ ಮಾಡ್ತೀರಿ. ಅದು ನಿಮಗೆ ಆದ್ಯತೆಯ ವಿಚಾರನ? ಅಥವಾ ಮಕ್ಕಳು ಸಾಯ್ತಾ ಇದ್ದಾರಲ್ಲ, ಶಿಕ್ಷಣ ವ್ಯವಸ್ಥೆ ಸರಿ ಮಾಡ್ಕೊಡಿ ಅಂತ ಇದಾರಲ್ಲ, ರೈತರು ಬಂದು ಡೆಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ಲ, ಅದು ಆದ್ಯತೆ ವಿಚಾರ ಅಲ್ವಾ? ನಿಮ್ಗೆ ಇಷ್ಟೇನ ಬಂಡವಾಳ? ಧರ್ಮ 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 ಧರ್ಮದ ನಡುವೆ ವಿಷ ಬೀಜ ಬಿತ್ತದು. ಮುಸ್ಲಿಂ ಇವನು, ಹಿಂದೂ ಅನ್ನೋದು ನಕಲಿ ಹಿಂದೂಗಳು ಅಂತ ಶಂಕರಾಚಾರ್ಯ ಪೀಠದವರು ಹೇಳಿರ್ತಕ್ಕಂಥದ್ದು ಇವರು ನಕಲಿ ಹಿಂದೂಗಳು. ಅದರಲ್ಲೂ ಸಹ ನಕಲಿ ಇದ್ದಾರೆ. ಕೇಳಿಸ್ಕೊಳ್ರಿ, ಇಲ್ಲಿ ಮೀಡಿಯಾದವರು ಒಂದು ಸ್ಟ್ಯಾಂಡರ್ಡ್ ಸ್ಲೋಗನ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಬಿಜೆಪಿ ಮೇಲೆ ಅಲ್ವಾ? ಹೌದು, ಆಯ್ತು. ವಿರೋಧ ಪಕ್ಷಗಳು ಅಷ್ಟೇ ಬಿಜೆಪಿ ಮೇಲೆ ನೀವು ಭಾವನಾತ್ಮಕವಾಗಿ ರಾಮನ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದ್ದೀರಿ ಅಂತ ಅದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದು ನಿಮ್ಮ ಆರೋಪ. ನಿಜ ಹೇಳ್ರಿ, ನೀವು
ಕೃಷಿ ಹೋರಾಟ, ವಿದ್ಯಾರ್ಥಿಗಳ ಹೋರಾಟ, ಇನ್ಯಾವುದೇ ಹೋರಾಟದಲ್ಲಿ ನೀವೆಷ್ಟು ಸಲ ಪಾಕಿಸ್ತಾನದವ್ರನ್ನ ಹುಡುಕಿದಿರಿ, ಎಷ್ಟು ಸಲ ನಕ್ಸಲೈಟ್ಗಳನ್ನು ಹುಡುಕಿದಿರಿ, ಎಷ್ಟು ಜನ ಟೆರರಿಸ್ಟ್ಗಳನ್ನು ಹುಡುಕಿದಿರಿ, ಎಷ್ಟು ಜನ ಅಫ್ಘಾನಿಸ್ತಾನದವ್ರನ್ನ ಹುಡುಕಿದಿರಿ, ಆ ಹೆಸರುಗಳನ್ನ ಬಿಟ್ಟು ನೀವು ಹೋರಾಟವನ್ನ ಮಾಡಿದಿರಿ ಅಂತ ಒಂದೇ ಒಂದು ಉದಾಹರಣೆ ತೋರಿಸ್ರಿ, ನಾನು ಸರೆಂಡರ್ ಆಗ್ಬಿಡ್ತೀನಿ. ತೋರಿಸ್ರಿ ಉದಾಹರಣೆ. ಹೇಳ್ತೀನಿ ಕೇಳಿ, ಇದನ್ನ ಯಾಕೆ ನಾವು ಪ್ರತಿ ಬಾರಿ ಹೇಳ್ತೀವಿ ಅಂತಂದ್ರೆ ನಿಮ್ಮ ಹತ್ರ ಅದೊಂದೇ ಬಂಡವಾಳ ಇರೋದು. ಇಲ್ಲ ಈ ಅದೇ ಬಂಡವಾಳ ನಿಮ್ದು. ಈ ದೇಶದ ಆಂತರಿಕ ಭದ್ರತೆ, ಈ ದೇಶದ ಅಸ್ಮಿತೆ ಮತ್ತೆ ಈ ದೇಶದ ತುಕಡೆ ಗ್ಯಾಂಗ್ಗಳು ಇದನ್ನು ತುಕಡೆ ಮಾಡಂತ ಒಂದು ಆಂತರಿಕ ಭದ್ರತೆ ಮಾಡಿದ್ರೆ ಯಾಕೆ? ಹೌದು, ಹಿಂದುತ್ವ ಬೇಕು. ಅಮಿತ್ ಶಾ ರಾಜೀನಾಮೆ ಕೊಡಬೇಕು. ನಮ್ಮ ದೇಶ ನಮ್ಮ ವಿರೋಧಿಗಳು ಅಂತ ಹೇಳಿ. ಏನ್ ಹಿಂದುತ್ವ ಅಂದ್ರೆ? ಹಿಂದುತ್ವ ಅಂದ್ರೆ ನೋಡಿ, ನಮ್ಮ ದೇಶದ ಏನು ಹಿಂದುತ್ವ ಏನು ಅಂದ್ರೆ ಒಂದು ಏನು? ಈ ದೇಶದ ಒಂದು ಸಂಸ್ಕೃತಿ, ಒಂದು ಏನು? ಅದೇ ಸಂಪ್ರದಾಯ, ಹಿಂದುತ್ವ ಅಂದ್ರೆ ಏನು? ಒಂದು ಅದೆಂಗೆ ಅರ್ಥ ಮಾಡ್ಸಿ? ಒಂದು ಬದುಕುವಂತ ರೀತಿ ನೀತಿ ಶೈಲಿ ಅದೇ ಅದು ಹೆಂಗೆ? ನಮ್ಮ ಹೆಂಗೆ ಹಿಂದುತ್ವ ಅಂದ್ರೆ ಏನು? ನೋಡಿ, ನಮ್ಮದೇ ಆದ ಮುಸಲ್ಮಾನರ ಮೇಲೆ ಬೈಯೋದು, ಬಾಂಗ್ಲಾದೇಶವನ್ನು ಬೈಯೋದು, ಪಾಕಿಸ್ತಾನದವ್ರನ್ನ ಬೈದ್ರೆ ಅದೇ ಹಿಂದುತ್ವ ಅನ್ಕೊಂಡಿರೋದು. ಅದೇ ಕಾಮೆಂಟ್ ತಗೋಬಿಡ್ತೀನಿ. ವಿನಯ್ ಭಟ್ ಸರ್, ಈ ಚರ್ಚೆ ಆರಂಭ ಆಗಿದ್ದು ಮೊಟ್ಟೆ ಹೊಡೆದಿದ್ದು ಯಾರು, ಮೊಟ್ಟೆ ಹೊಡೆಸ್ಕೊಂಡಿದ್ದು ಯಾರು, ನೀಟ್ ಎಕ್ಸಾಮ್ ವಿಚಾರ ಮೊಟ್ಟೆಯಲ್ಲಿ ತೇಲ್ ಹೋಗ್ಬಿಡ್ತಾ ಅಂತ ಎಲ್ಲೆಲ್ಲಿ ತನಕ ಹೋಗಿ ನಿಂತ್ಕೊಳ್ತು ಅಂದರೆ ನಿಮ್ಮ ಲಾಸ್ಟ್ ಕಾಮೆಂಟ್ ತಗೊಳಕ್ ನಾನು ಇಷ್ಟಪಡ್ತೀನಿ ಸರ್. ಹಿಂಗೆ ಆಗ್ಬಿಟ್ರೆ ಮಕ್ಕಳ ಭವಿಷ್ಯ ಎಂತ ರಾಜಕಾರಣಿಗಳ ಕೈಲಿ ಕೊಟ್ಟಿದೀವಿ ಅನ್ಸುತ್ತೆ. ಕಾಂಗ್ರೆಸ್ ಆದ್ರೂ ಅಷ್ಟೇ, ಬಿಜೆಪಿ ಆದ್ರೂ ಅಷ್ಟೇ. ಪ್ಲೀಸ್ ಕಾಮೆಂಟ್ ಏನು ಅಂತಂದ್ರೆ, ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗೋದಕ್ಕೆ ರಾಜಕಾರಣಿಗಳಿಗಿಂತ ಮುಖ್ಯವಾಗಿ ನಾವು ಪಾಲಕರು ಮುಖ್ಯ ಕಾರಣ ಅಂತ ನಾನು ಹೇಳ್ತೀನಿ. ಹೆಂಗೆ? ಯಾಕೆ ಅಂತಂದ್ರೆ ನಾವು ಮಕ್ಕಳ ಮೇಲೆ ಅಷ್ಟು ಪ್ರೆಷರ್ ಆಗ್ತೀವಿ. ಇವತ್ತು ನೀಟ್ ಪರೀಕ್ಷೆಯಲ್ಲಿ ಔಟ್ ಆಗಿದ್ದು ಹೇಗೆ ಅಂತ ನೋಡಿ ನೀವು. ಪ್ರಶ್ನೆ ಪತ್ರಿಕೆಯನ್ನು ಒಬ್ಬ ರಾಜಸ್ಥಾನದ ಒಬ್ಬ ಹುಡುಗನ ಅಪ್ಪ 15 ಲಕ್ಷ ಕೊಟ್ಟು ತಗೋತಾನೆ. ಮಾರಾಟ ಮಾಡೋನಿದ್ದಾನೆ ಸರಿ, ತಗೊಂಡವನು ಒಬ್ಬ ಹುಡುಗನ ಅಪ್ಪ. ಅವನು 15 ಲಕ್ಷವನ್ನ ರಿಕವರಿ ಮಾಡೋದಕ್ಕೆ ಅವನ ಫ್ರೆಂಡ್ಸ್ಗೆ ಮಾರಾಟ ಮಾಡ್ದ. ಆಮೇಲೆ ಕೇಸ್ ಮಾಡಿದ್ದು ಕೂಡ ಒಬ್ಬ ಹುಡುಗನ ಅಪ್ಪನೇ. ಗೊತ್ತಾಯ್ತಾ? ಕೇಸ್ ಮಾಡಿದ್ದು ಈ ತರ ಕ್ವಶನ್ ಪೇಪರ್ ಬಂದಿದೆ ಅಂತ ಕೇಸ್ ಮಾಡಿದ್ದು ಕೂಡ ಒಬ್ಬ ಹುಡುಗನ ಅಪ್ಪನೇ. ಸಮಾಜದಲ್ಲಿರುವ ಪಿಡುಗುಗಳನ್ನ, ಸಮಸ್ಯೆಗಳನ್ನ ಸರಿ ಮಾಡ್ಬೇಕಾಗಿರೋದು ಕಾರ್ಯಾಂಗ ನ್ಯಾಯಾಂಗದ ಕೆಲಸ ಅಲ್ವಾ ಸರ್? ಶಾಸಕಾಂಗದ ಕೆಲಸವೂ ಅಲ್ವಾ ಸರ್? ಶಾಸಕಾಂಗ ಏನ್ ಬೇಕಾದ್ರೂ ಮಾಡ್ಬೋದಾ? ಹಂಗಾದ್ರೆ ನಾವು ಮಾತ್ರ ನೆಟ್ಟಿಗಿರ್ಬೇಕಾ? ನಾನು ಅದನ್ನ ಹೇಳ್ತಾ ಇಲ್ಲ. ಆದ್ರೆ ನಮ್ಮ ಬೇಸಿಕ್ ಏನು, ನಾವು ಮಕ್ಕಳನ್ನ, ನಮ್ಮ ನಿರೀಕ್ಷೆಗಳನ್ನ ನಾವು ಓವರ್ ಆಗಿ ಮಕ್ಕಳ ಮೇಲೆ ಹೇರ್ತೀವಿ. ಅವನು ಡಾಕ್ಟರ್ ಆಗ್ಬೇಕು. ಈಗ 21 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪ್ರತಿ ಸರಿ PUC SSLC ರಿಸಲ್ಟ್ ನೀಟ್ ಬಿಟ್ಬಿಡಿ, PUC SSLC ರಿಸಲ್ಟ್ ಬಂದಾಗ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೋತಾರೆ ನಮ್ಮ ರಾಜ್ಯದಲ್ಲಿ? ನಮ್ಮ ರಾಜ್ಯ ಅಂತಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೋತಾರೆ. ಸರ್, ನೀವು ಕಂಪ್ಯಾರಿಸನ್ ಕೊಟ್ಬಿಟ್ರೆ ಅವ್ರಿಗೆ ದಾರಿ ಸುಲಭ ಆಗುತ್ತೆ ಎಸ್ಕೇಪ್ ಆಗಕ್ಕೆ. 10th PUC ಎಕ್ಸಾಮ್ ನೀಟ್ ಎಕ್ಸಾಮ್ ಕಂಪೇರ್ ಮಾಡೋದು ಸೂಕ್ತನಾ ಸರ್? ನಾವು 10th ಗೆ ಹೆಂಗ್ ಓದಿರ್ತೀವಿ, PUC ಎಕ್ಸಾಮ್ ಹೆಂಗ್ ಓದಿರ್ತೀವಿ ಅಂತ ಗೊತ್ತು. ನೀಟಿಗೆ ಹೆಂಗ್ ರೆಡಿ ಆಗ್ತಾರೆ ಅನ್ನೋದು ನನ್ಗಿಂತ ಚೆನ್ನಾಗಿ ನಿಮಗೆ ಗೊತ್ತು ವಿನಾಯಕ್ ಭಟ್ ಸರ್. ನಾನು ಹೇಳ್ತಾ ಇರೋದು ನೀವು ಅರ್ಥ ಮಾಡ್ಕೋತಾ ಇಲ್ಲ. ನಾನು ಅದನ್ನ ಕಂಪೇರ್ ಮಾಡ್ತಾ ಇಲ್ಲ. ನೀಟ್ ಬಹಳ ದೊಡ್ಡ ಪರೀಕ್ಷೆ. ಅಂತದ್ರಲ್ಲಿ ಈ ಸಣ್ಣ ಪರೀಕ್ಷೆಯನ್ನ ಓದಿ ಪಾಸ್ ಮಾಡಕ್ಕಾಗದೆ ಫೇಲ್ ಆದವರು ಕೂಡ ಆತ್ಮಹತ್ಯೆ ಮಾಡ್ಕೋತಾರೆ. ಅದನ್ನ ಹೇಳ್ತಾ ಇದ್ದೀನಿ ನಾನು. ನೀಟ್ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿರೋದು ದೊಡ್ಡ ವಿಷಯ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅರ್ಥ ಆಯ್ತಾ? ಅಂದ್ರೆ ನಾವು ಮಕ್ಕಳ ಮೇಲೆ ಯಾವ ಪ್ರೆಷರ್ ಹಾಕಿದೀವಿ, ನಮ್ ಸಿಸ್ಟಮ್ ಯಾವ ತರ ಇದೆ, ಸಮಾಜದಲ್ಲಿ ನಾವು ಹೇಗಿದ್ದೀವಿ, ಸಮಾಜ ನಮ್ಮನ್ನು ತಿದ್ದೋದು ಸರ್ಕಾರದ ಕೆಲಸ ಅಂತ ನಾವು ಸರ್ಕಾರಕ್ಕೆ ಬಿಟ್ಬಿಟ್ಟಿದೀವಾ? ನಾವು ಮಕ್ಕಳನ್ನ ಹೇಗೆ ಬೆಳೆಸ್ತಾ ಇದೀವಿ? ಎಂಜಿನಿಯರಿಂಗ್ ಡಾಕ್ಟರ್ ಮಾಡಿದವರು ಮಾತ್ರ ಮನುಷ್ಯರು ಅಂತ ಬೆಳೆಸ್ತಾ ಇದೀವಲ್ವಾ? ಆ ಪ್ರೆಷರ್ ಕೂಡ ಮಕ್ಕಳ ಮೇಲೆ ಎಫೆಕ್ಟ್ ಆಗ್ತಾ ಇದೆಯಲ್ವಾ? ಟೈಮ್ ಅಪ್ ಸರ್, ಥ್ಯಾಂಕ್ ಯು. ನಾನು ಹೇಳ್ತಾ ಇದ್ದೀನಿ. ವಿನಾಯಕ್ ಭಟ್ ಸರ್, ಎಸ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ 3 ಜನಕ್ಕೂ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅಂತ ಹೇಳ್ತಾ, ದೆಹಲಿಯಲ್ಲಿ ಆರಂಭ ಆದ ನೀಟ್ ಎಕ್ಸಾಮ್ನ ಜಟಾಪಟಿ ರಾಜ್ಯದ ಮೂಲೆ ಮೂಲೆಗೂ ತಲುಪಿದೆ. ಬಟ್ ನಮ್ಮ ರಾಜ್ಯದಲ್ಲಿ ತೀರಾ ಅಸಹ್ಯದ ರಾಜಕಾರಣ ನಡೀತಾ ಇದೆಯಾ ಅಂತ. ಅವಾಗ ಒಬ್ಬರಿಗೆ ಚಪ್ಪಲಿ ಹೊಡೆದ್ರು ವಿಧಾನಸೌಧದ ಮುಂಭಾಗ, ಇನ್ನೊಬ್ಬರಿಗೆ ಮಡಿಕೇರಿಲಿ ಮಸಿ ಬಳಿದ್ರು, ಈಗೊಬ್ಬರಿಗೆ ಕಾಂಗ್ರೆಸ್ ಆಫೀಸ್ ಎದುರಿಗೆ ಒಬ್ಬ MLA ಮೊಟ್ಟೆ ಹೊಡಿತಾರೆ. ಇವೆಲ್ಲ ತಮಿಳ್ನಾಡಲ್ಲಿ ನೋಡ್ತಾ ಇದ್ರು ರೀ. ಜಯಲಲಿತಾ ಅವರಿಗೆ ಸೀರೆ ಎಳೆದ್ರಂತೆ, ಜುಟ್ಟು ಎಳೆದ್ರಂತೆ, ಮುಂಬೈಯಲ್ಲಿ ನೋಡ್ತಾ ಇದ್ವಿ. ಅಂತ ಕೆಟ್ಟ ರಾಜಕಾರಣ ನಮ್ಮ ರಾಜ್ಯಕ್ಕೆ ಪರಿಚಯ ಮಾಡಿಕೊಡ್ತಾ ಇದ್ರಲ್ಲ ಈಗಿನ ಸುಸಂಸ್ಕೃತ ರಾಜಕಾರಣಿಗಳು ಅನ್ನೋದೇ ಬೇಜಾರಿನ ಸಂಗತಿ ಮತ್ತು ಮರ್ಯಾದೆ ಹೋಗುವಂತಹ ಪ್ರಸಂಗ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.